ಓಂ ನಮೋ ಭಗವತೆ ಶ್ರೀರಮಣಾಯ. ಎಲ್ಲರ ಹೃದಯದಲ್ಲಿ ಬೆಳಗುವ ಆತ್ಮಸ್ವರೂಪನಾದ ರಮಣನನ್ನ ನಮಿಸುತ್ತಾ ಈ ಸಂಜೆಯ ಸತ್ಸಂಗ ಈ ಸಂಜೆಯ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. He is clear. He is clearly audible. Yeah, clear and audible. I think very clear. Very clear. Just wait for her. I think they have to do the prayer. Correct. ಪ್ರಾರ್ಥನೆಯನ್ನ ಶ್ರೀಮತಿ ಅಶ್ವಿನಿ ಬಾಲಾಜಿ ಹಾಗೂ ಉಮಾ ಶ್ರೀಪತಿಯವರು ಮಾಡಲಿದ್ದಾರೆ. ಅದಾದ ನಂತರ ಮುಕ್ತಕತ್ರಯದ ಪಠಣವನ್ನ ಶ್ರೀ ನಂದಕುಮಾರ್ಜಿ ಅವರು ಮಾಡಲಿದ್ದಾರೆ. ನಮೋ ರಮಣ. ದಕ್ಷಿಣಾಮೂರ್ತಿ ಸಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ರಮಣಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾङ्ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ನಮೋ ರಮಣ. एकम अक्षरम हृदि निरंतरम भासते स्वयं लिख्यते कथम. हृदय कुहर मध्ये केवलं ब्रह्म मात्रम् यहमहमिति साक्षात् आत्मरूपेण भाति. हृदि विषमनसा स्वं चिन्वता मज्जता पवनचलनरोधा आत्मनिष्ठो भवत्वम्. देहं मृण्मयवत् जडात्मकम् अहं बुद्धिर्न तस्यास्त्यतो नाहं तत्तत भावशुक्तिसमये सिद्धात्मसत्
कोऽहं भावयुत कुतो वरतिया दृष्टात्मनिष्टात्मना सोऽहं स्फूर्तितया अरुणाचल शिवः पूर्णो विभाति स्वयं। सोऽहं स्फूर्तितया अरुणाचल शिवः पूर्णो विभाति स्वयं। नमो रमण। ನಮೋ ರಮಣ. ಇಂದು ವಿಶ್ವದಾದ್ಯಂತ ಮದರ್ಸ್ ಡೇ, ತಾಯಂದಿರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಅದೇನು ಅಂತಹ ಒಂದು ಅದ್ಭುತವಾದ ಸಂಗತಿ ಅಂತ ಹೇಳಿದ್ರೆ, ಇದೇ ತಿಂಗಳು ಭಗವಾನ್ ರಮಣರ ತಾಯಿಯಾದ ಅಳಗಮ್ಮಾಳರವರ ಪುಣ್ಯತಿಥಿಯು ಕೂಡ ಬರುತ್ತದೆ. ಈ ತಿಂಗಳಿಗೆ 100 ವರ್ಷದ ಹಿಂದೆ ಭಗವಾನ್ ರಮಣರು ತಾಯಿ ಅಳಗಮ್ಮಳಿಗೆ ತಮ್ಮ ಧ್ಯಾನದ ಶಕ್ತಿಯ ಮೂಲಕ ಮುಕ್ತಿಯನ್ನ ಕರುಣಿಸಿ ಆ ತಾಯಿಯ ಸಮಾಧಿಯನ್ನ ಅರುಣಾಚಲದಲ್ಲಿ ರಮಣಾಶ್ರಮದ ಮಧ್ಯಭಾಗದಲ್ಲಿ ನೆಲೆಸಿದ್ದಾರೆ. ಆ ರಮಣರ ಧ್ಯಾನ ಶಕ್ತಿಯನ್ನ ನೆನೆಸುತ್ತಾ ಸಾಧುಓಂ ಸ್ವಾಮಿರವರ ಧ್ಯಾನದ ಹಾಡನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಉಮಾ ಶ್ರೀಪತಿ ಅವರು. ನಮೋ ರಮಣ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನೆಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಲೋಕವನ್ನು ನೆನೆದರೆ ದೈವ ನೆನೆಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿ ಇಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿ ಇಲ್ಲದ ಸುಖವದು. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು, ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು, ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು.
ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು. ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೊ. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು. ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೊ. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು. ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು. ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ದೇಹ ತಾಳಿದಂತ ಗುರಿಯೇ ಸಹಜನಂದ ಪಡೆಯಲು. ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ದೇಹ ತಾಳಿದಂತ ಗುರಿಯೇ ಸಹಜನಂದ ಪಡೆಯಲು. ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು. ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು. ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು. ನಮೋ ರಮಣ. ನಮೋ ರಮಣ. ತಾಯಿ ಹೇಗೆ ಆ ಮಗುವಿಗೆ ಹಾಡನ್ನ ಹಾಡ್ತಾ ಕಥೆಯನ್ನ ಹೇಳ್ತಾ ಹೇಗೆ ಊಟವನ್ನ ಮಾಡಿಸ್ತಾಳೋ, ಹೇಗೆ ಹಾಡನ್ನ ಹಾಡುತ್ತಾ ಆ ದಣಿದ ಆ ಮಗುವಿಗೆ ವಿಶ್ರಾಂತಿಯನ್ನ ತನ್ನ ಮಡಿಲಲ್ಲಿ ಹೇಗೆ ನೀಡ್ತಾಳೋ, ಅದೇ ರೀತಿ ರಮಣಾಂಜಲಿ ಸಂಗೀತವು ನಮ್ಮ ಈ ಪ್ರಪಂಚದಲ್ಲಿ ಸುತ್ತಿ ಸುತ್ತಿ ದಣಿದ ಮನಕ್ಕೆ ಶಾಂತಿಯನ್ನ, ನೆಮ್ಮದಿಯನ್ನ, ಆನಂದವನ್ನ ತರುವಂತಹ ಒಂದು ಲಾಲಿ ಹಾಡುಗಳು. ಈ ಮಧುರವಾದಂತಹ ಹಾಡುಗಳಲ್ಲಿ ಕೆಲವು ಹಾಡುಗಳನ್ನು ಶ್ರೀಮತಿ ವಿ ರಾಧಾರವರು ಹಾಗೂ ವಲ್ಲಭ್ ಶ್ರೀನಿವಾಸನ್ ರವರು ಒಂದು ಹಾಡನ್ನ, ಅದಾದ ನಂತರ ಕುಮಾರಿ ರೇವತಿ ಶಂಕರ್ ಅವರು ಮತ್ತೊಂದು ಹಾಡನ್ನ ಪ್ರಸ್ತುತಪಡಿಸಲಿದ್ದಾರೆ. ಎಲ್ಲರಿಗೂ ನಮೋರಮಣ. ಇಂದು ಮೀನಾಕ್ಷಿ ಸುಂದರಂ ಅವರ ಒಂದು ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದರ ಕನ್ನಡ ಅನುವಾದ ಶ್ರೀ ಆರ್.ಎನ್. ಗೋಪಾಲ್ ಅವರು ಹಾಗೂ ಸಂಗೀತ ಸಂಯೋಜನೆ ತಾಯಿಯಾಗಿ ತಂದೆಯಾಗಿ ಶ್ರೀ ಗುರು ದೈವವಾಗಿ, ತಾಯಿಯಾಗಿ ತಂದೆಯಾಗಿ ಶ್ರೀ ಗುರು ದೈವವಾಗಿ, ನನ್ನ ಕಣ್ಣಾಗಿ ರಮಣ, ನನ್ನ ಕಣ್ಣಾಗಿ ರಮಣ, ಬೆಳಗುವ ಬಾಳ ಸಂಗಾತಿ ರಮಣ, ಬೆಳಗುವ ಬಾಳ ಸಂಗಾತಿ. ಸುಂದರನಾಗಿರಿಯಳಾದ ಸುಂದರಿಯ ತನಯ, ಸುಂದರನೇ ವೆಂಕಟರಮಣ ಸ್ತುತಿಸಿದ ನಿನ್ನ ಪಾದವ. ಸುಂದರನಾಗಿರಿಯಳಾದ ಸುಂದರಿಯ ತನಯ, ಸುಂದರನೇ ವೆಂಕಟರಮಣ ಸ್ತುತಿಸಿದೆ ನಿನ್ನ ಪಾದವ. ನಾನೆಂಬುದರರ್ಥವು ಏನೆಂಬ ಸತ್ಯವ, ನಾನೆಂಬುದರ್ಥವು ಏನೆಂಬ ಸತ್ಯವ, ತಾನರಿತ ಜ್ಞಾನಿಯೇ ರಮಣ, ಸಾಟಿಯೇ ಇಲ್ಲದವ, ಸಾಟಿಯೇ ಇಲ್ಲದವ, ತಾಯಿಯಾಗಿ ತಂದೆಯಾಗಿ ಶ್ರೀ ಗುರು ದೈವವಾಗಿ, ನನ್ನ ಕಣ್ಣಾಗಿ ರಮಣ, ಬೆಳಗುವ ಬಾಳ ಸಂಗಾತಿ ರಮಣ, ಬೆಳಗುವ ಬಾಳ ಸಂಗಾತಿ. ಮರಣಾದಿ ಬಂಧಗಳ ನಾಶಗೊಳಿಸಿ ಕರುಣಿಸುನಿ ಶರಣಾಂಬುಜ ವೇಗತಿ ಅರುಣಾಚಲಾಧಿಪತಿ. ಮರಣಾದಿ ಬಂಧಗಳ ನಾಶಗೊಳಿಸಿ ಕರುಣಿಸುನಿ ಶರಣಾಂಬುಜ ವೇಗತಿ ಅರುಣಾಚಲಾಧಿಪತಿ. ಮೌನಿ ಮಹಾಮುನಿನಾಥ ಮುಕ್ತಿ ಪದ ಪ್ರಸಾದ
ಮೌನಿ ಮಹಾಮುನಿನಾಥ ಮುಕ್ತಿಪದ ಪ್ರಸಾದ ಮೀನಾಕ್ಷಿ ಸುಂದರ ಗೀತಾ ರಮಣ ನಿಜ ಜ್ಞಾನದಾತ ನಿಜ ಜ್ಞಾನದಾತ ತಾಯಿಯಾಗಿ ತಂದೆಯಾಗಿ ಶ್ರೀ ಗುರು ದೈವವಾಗಿ ತಾಯಿಯಾಗಿ ತಂದೆಯಾಗಿ ಶ್ರೀ ಗುರು ದೈವವಾಗಿ ನನ್ನ ಕಣ್ಣಾಗಿ ರಮಣ ಬೆಳಗುವ ಬಾಳ ಸಂಗಾತಿ ರಮಣ ಬೆಳಗುವ ಬಾಳ ಸಂಗಾತಿ ರಮಣ ಬೆಳಗುವ ಬಾಳ ಸಂಗಾತಿ. ನಮೋ ರಮಣ. ಓಂ ನಮೋ ಭಗವತೆ ಶ್ರೀರಮಣಾಯ. ಕೆಲವು ವಾರಗಳಿಂದ ನಾವು ರಮಣ ಸುಪ್ರಭಾತದ ಶ್ಲೋಕಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಇಂದು 22ನೇ ಶ್ಲೋಕಗಳನ್ನು ನೋಡೋಣ. ಅತ್ಯಾಶ್ರಮೇ ವಿಚರತಃ ಶುಕವಾಮದೇವಾನ್ ಕೋ ವೇತ್ತಿ ಕಿಂತು ಭಗವಾನ್ ರಮಣೋ ಹಿ ದೃಷ್ಟಃ ಪ್ರತ್ಯಕ್ಷ ಏವ ಸಮಕಾಲ ಜನೈರನೇಕೈಃ ಶ್ರೀಶೋಣಶೈಲ ಭಗವಂ ಸ್ತವ ಸುಪ್ರಭಾತಂ. ಅತ್ಯಾಶ್ರಮೇ ವಿಚರತಃ ಶುಕವಾಮದೇವಾನ್ ಕೋ ವೇತ್ತಿ ಕಿಂತು ಭಗವಾನ್ ರಮಣೋ ಹಿ ದೃಷ್ಟಃ ಪ್ರತ್ಯಕ್ಷ ಏವ ಸಮಕಾಲ ಜನೈರನೈಕೆ ರನೇಕೈಃ ಶ್ರೀಶೋಣಶೈಲ ಭಗವಂ ಸ್ತವ ಸುಪ್ರಭಾತಂ. ಓ ಭಗವಾನ್ ರಮಣ, ಅರುಣಾಚಲ ರಮಣನೇ, ನಿನಗೆ ಸುಪ್ರಭಾತ. ಶುಕವಾಮ ದೇವಾದಿಯರನ್ನು ನೋಡಿದವರು ಯಾರು? ಇವರೆಲ್ಲರೂ ವನಚರರಾಗಿ ತಮ್ಮ ಕಾಲಕ್ಕೂ ಮೀರಿದವರಾಗಿದ್ದರು. ನಮ್ಮ ಭಗವಾನರು ಈ ಅನೇಕರು ನಮ್ಮ ಭಗವಾನರನ್ನು ಕಂಡಿದ್ದಾರೆ, ಅವರೊಂದಿಗೆ ಕಾಲ ಕಳೆದಿದ್ದಾರೆ. ಅದಲ್ಲದೆ ಅನೇಕಾಂಶಗಳನ್ನು ತಿಳಿದಿದ್ದಾರೆ. ಇಂತಹ ಮುನಿಗೆ ನಾವು ಜಯವನ್ನು ಹಾಡೋಣ. ಇಂತಹ ರಮಣನನ್ನು ಯಾವಾಗಲೂ ನಮಿಸಿ ಹಾಡಿ ಹೊಗಳೋಣ. ಇಂದು ಮದರ್ಸ್ ಡೇ ಅಂತ ಉಜ್ವಲ್ ಹೇಳಿದ್ರು. ಹಾಗೆ ಮದರ್ಸ್ ಡೇ ಅಂತಂದ್ರೆ ರಮಣ ಸಂಗೀತದ ತಾಯಿ ಯಾರು ಅಂತಂದ್ರೆ ಶ್ರೀಮತಿ ಸುಲೋಚನಾ ನಟರಾಜನ್. ಅವರನ್ನು ಇಂದು ನೆನೆಯೋ ಒಂದು ಸಂದರ್ಭ ಭಗವಾನ್ ಕೊಟ್ಟಿದ್ದಾರೆ. ಅವರ ಕೊನೆ ಗಳಿಗೆಯಲ್ಲಿ ನಮ್ಮೆಲ್ಲರಿಗೂ ಅವರು ಕೊಟ್ಟಿದ್ದ ಉಪದೇಶ ಅಂತಂದರೆ ರಮಣ 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 ಅಂತ ಯಾವಾಗಲೂ ಸದಾಕಾಲ ಅವರ ನಾಮವನ್ನು ಹೇಳುವ ಒಂದು ಉಪದೇಶವನ್ನು ನಮ್ಮೆಲ್ಲರಿಗೂ ನೀಡುವ ಹಾಗೆ ಅವರ ಒಂದು ಅನುಭವ ನಮ್ಮೆಲ್ಲರಿಗೂ ಆಯಿತು. ಆ ಹಾಡನ್ನು ಇಂದು ಪ್ರಸ್ತುತ ಮಾಡಲು ಭಗವಾನರು ಅನುಗ್ರಹಿಸಿದ್ದಾರೆ. ಈ ಹಾಡನ್ನು ಶುದ್ಧಾನಂದ ಭಾರತಿಯವರು ಬರೆದಿದ್ದಾರೆ. ಇದರ ಕನ್ನಡ ಅನುವಾದ RNJ ಗೋಪಾಲ್ ಅವರದು, ಎಲ್ ಕೃಷ್ಣನ್ ಅವರ ಸಂಗೀತ ಸಂಯೋಜನೆ. ರಮಣ 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 ಹರನೇ ಗುಹನೇ ವರನೇ ಪಾಲಿಸೋ ಪಾವನ ಚರಣ. ಹರನೇ ಗುಹನೇ ವರನೇ ಪಾಲಿಸೋ ಪಾವನ ಚರಣ. ತಪದಲ್ಲಿ ಕುಳಿತಿರೆಯೇನೋ ಕಾಂತಿ, ನಿರ್ಮಲ ಮನದಲ್ಲಿ ಎಂಥ ಶಾಂತಿ. ತಪದಲ್ಲಿ ಕುಳಿತಿರೆಯೇನೋ ಕಾಂತಿ, ನಿರ್ಮಲ ಮನದಲ್ಲಿ ಎಂಥ ಶಾಂತಿ. ರಮಣ 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 ರಮಣ
ಕರುಣಾಲಯನೇ ಶರಣು, ಅರುಣಾಚಲನೇ ಶರಣು, ಕರುಣಾಲಯನೇ ಶರಣು, ಅರುಣಾಚಲನೇ ಶರಣು. ಜಗಕ್ಕೆ ತೋರಿದೆ ನೀನು ಪ್ರೀತಿ, ಬೆಳಗಿದೆ ಎಲ್ಲೆಡೆ ಜ್ಞಾನದ ಜ್ಯೋತಿ. ಜಗಕ್ಕೆ ತೋರಿದೆ ನೀನು ಪ್ರೀತಿ, ಬೆಳಗಿದೆ ಎಲ್ಲೆಡೆ ಜ್ಞಾನದ ಜ್ಯೋತಿ. ರಮಣ ರಮಣ ರಮಣ, ರಮಣ ರಮಣ ರಮಣ, ರಮಣ ರಮಣ ರಮಣ, ರಮಣ ರಮಣ ರಮಣ. ಪ್ರಭು ವೆಂಕಟನೇ ಶರಣು, ಸಂಕಟಹರನೇ ಶರಣು, ಪ್ರಭು ವೆಂಕಟನೇ ಶರಣು, ಸಂಕಟಹರನೇ ಶರಣು. ಗುಹನನು ಕಾಣದ ಭಕ್ತರಿಗೆ ಇಹದಲ್ಲಿ ಕಾಣುವ ದೈವವು ನೀನೆ. ಗುಹನನು ಕಾಣದ ಭಕ್ತರಿಗೆ ಇಹದಲ್ಲಿ ಕಾಣುವ ದೈವವು ನೀನೆ. ರಮಣ ರಮಣ ರಮಣ, 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 ರಮಣ ರಮಣ ರಮಣ. ನಮೋ ರಮಣ. ನಮೋ ರಮಣ. ಅರುಣಾಚಲ ಸ್ವರೂಪರಾದ ರಮಣರನ್ನ ತಾಯಿಗಿಂತಲೂ ಕರುಣಿ ಅಂತ ಅವರೇ ತಮ್ಮ ಅರುಣಾಚಲಾಕ್ಷಣಮಾಲೆಯಲ್ಲಿ ಹಾಡಿದ್ದಾರೆ. ಅನೇಕ ಜನ ಭಕ್ತರ ಅನುಭವವೂ ಕೂಡ ಇದೆ. ಅವರ ರಮಣರ ಜೀವನ ಚರಿತ್ರೆಯಿಂದ, ಅವರ ಭಕ್ತರ ಚರಿತ್ರೆಯಿಂದ ಕೆಲವು ಕಥೆಗಳನ್ನು ನಮ್ಮ ಮುಂದೆ ಓದಲಿದ್ದಾರೆ ಉಮಾ ಅಶ್ವಥ್. ಓಂ ನಮೋ ಭಗವತೆ ಶ್ರೀರಮಣಾಯ. ಪ್ರಾಣಿಮಿತ್ರ ಭಗವಾನ್ ರಮಣರು. ಭಗವಾನ್ ರಮಣ ಮಹರ್ಷಿಗಳ ಜೀವನ, ಉಪದೇಶ, ಭಕ್ತರ ಅನುಭವ ಹಾಗೂ ನೆನಪುಗಳನ್ನು ಆಧರಿಸಿ ಬರೆದ ಪುಸ್ತಕಗಳಿಂದ ಸಂಕಲಿಸಿ ಭಾಷಾಂತರಿಸಿದ ಘಟನೆಗಳು. ಸಂಕಲನ ಮತ್ತು ಭಾಷಾಂತರ ಮುಕ್ತಾಮನು. ಸಮದೃಷ್ಟಿ. ಮಾತೃಭೂತೇಶ್ವರದ ಮಂಡಲಾಭಿಷೇಕವಾದ ಮೇಲೆ ಭಗವಾನರನ್ನು ದೇವಸ್ಥಾನದ ಮುಖಮಂಟಪದ ಪಡಸಾಲೆಯಲ್ಲಿ ಇರಲು ಆಶ್ರಮದವರು ಕೇಳಿಕೊಂಡರು. ಭಗವಾನರು ಏನೂ ಮಾತನಾಡದೆ ಬಂದು ಅಲ್ಲಿ ಸುಖಾಸನದ ಮೇಲೆ ಕುಳಿತರು. ಭಗವಾನರು ಯಾವಾಗಲೂ ಆಶ್ರಮದವರು ಏನು ಹೇಳಿದರೂ ತಮ್ಮ ಅಭಿಪ್ರಾಯ ಹೇಳದೆ ಅವರು ಹೇಳಿದ ಹಾಗೆ ಕೇಳುತ್ತಿದ್ದರು. ನಾಗಮ್ಮನವರು ಅಲ್ಲಿಗೆ ಹೋದಾಗ ಭಗವಾನರು, ನೋಡಿದಿರಾ, ನನ್ನನ್ನು ಈ 4 ಗೋಡೆಯ ಮಧ್ಯೆ ಬಂಧಿಸಿಟ್ಟಿದ್ದಾರೆ, ನನ್ನ ಹತ್ತಿರ ಯಾರೂ ಸುಳಿಯುವ ಹಾಗಿಲ್ಲ ಎನ್ನುತ್ತಾ ತಮ್ಮ ಕಣ್ಣು ಮಿಟಿಕ್ಸದೆ ಎಲ್ಲಾ ಕಡೆಯೂ ನೋಡುತ್ತಾ ಮೇಲ್ಚಾವಣಿಯನ್ನೂ ದಿಟ್ಟಿಸಿ ಎಲ್ಲಿಂದಲೋ ಆ ಅಳಿಲುಗಳಿಗೆ ಒಳಗೆ ಬರಲು ಅವಕಾಶವೇ ಇಲ್ಲ, ಅವರಿಗೆ ಇಲ್ಲಿಗೆ ಬರಲು ಸಾಧ್ಯವೇ ಇಲ್ಲ ಎಂದು ಬೇಸರ ಪಟ್ಟುಕೊಂಡರು. ನಾಗಮ್ಮನವರು ಆ ಕರುಣಾಮೂರ್ತಿಯ ಮಾತುಗಳನ್ನು ಕೇಳುತ್ತಾ ಸ್ತಂಭೀಭೂತರಾದರು. ಪಕ್ಕದಲ್ಲಿದ್ದ ಶಿವಾನಂದ ಅವರು, ಭಗವಾನರು ಇಲ್ಲಿದ್ದರೆ ಮಳೆಯೇ ಬರಲಿ ಬಿಸಿಲೇ ಬರಲಿ ತಮಗೆ ಏನೂ ತೊಂದರೆ ಆಗುವುದಿಲ್ಲ ಎಂದು ಸರ್ವಾಧಿಕಾರಿಯವರು ಭಾವಿಸಿರುತ್ತಾರೆ. ತದೇಕ ದೃಷ್ಟಿಯಿಂದ ಚಾವಣಿಯನ್ನು ದೃಷ್ಟಿಸುತ್ತಾ ಭಗವಾನರು ಚಕಿತರಾದಂತೆ ಕಡಲಿ ಶಿವಾನಂದನನ್ನು ನೋಡಿ, ಅಪ್ಪ, ಅದು ಸರಿಯಿರಬಹುದು, ಆದರೆ ನಮ್ಮ ಸುಖವೊಂದನ್ನೇ ನೋಡಿದರೆ ಸಾಕೆ, ಅವರುಗಳ ಸುಖವನ್ನು ನಾವು ನೋಡಬೇಡವೇ? ಅಳಿಲು, ಕೋತಿ, ಹಸು, ನಾಯಿ, ನವಿಲು ಯಾರು ಈಗ ಬೇಕೆಂದಾಗ ಒಳಗೆ ಬರಲು ಸಾಧ್ಯವಿಲ್ಲ. ಅವರಿಗಿದ್ದ ಸ್ವಾತಂತ್ರ್ಯವನ್ನು ನಾವು ಕಸಿದುಕೊಂಡ ಹಾಗಾಗಲಿಲ್ಲವೇ? ಸ್ವಾಮಿಗೆ ಈ ವೈಭವವೆಲ್ಲ ಬಹಳ ಇಷ್ಟವಾಗುತ್ತದೆ ಅಂದುಕೊಂಡಿದ್ದಾರೆ. ಏನು ಮಾಡೋಣ ಎಂದು ಹೇಳುತ್ತಾ ಅವರ ಗಂಟಲು ಉಬ್ಬಿ ಬಂತು. ಆಗ ಶಿವಾನಂದರು, ಹೌದು, ನಿಜವೇ, ಮನುಷ್ಯರ ಹೊರತು ಪ್ರಾಣಿ ಪಕ್ಷಿಗಳಿಗೆ ಬೇಕೆಂದಾಗ ಒಳಗೆ ಬರಲು ಸಾಧ್ಯವಿಲ್ಲ ಅಂದಾಗ ಭಗವಾನರು ಏನೂ ಮಾತನಾಡದೆ ಸುಮ್ಮನಾದರು. ಕೆಲ ಸಮಯದ ಮೇಲೆ ಕೆಲವು ಧನಿಕ ಭಕ್ತರು ಬಂದು ಒಳಗಡೆ ಕುಳಿತರು.
ಆದರೆ ಹಿಂದೆಯೇ ಬಂದ ಬಡವರು ಆ ಸಭಾಂಗಣ ನೋಡಿದೊಡನೆಯೇ ಒಳಗೆ ಬರದೆ ಹಾಗೆಯೇ ಹೊರಗೆ ನಿಂತರು. ಭಗವಾನರು ಅದನ್ನು ನೋಡಿ ಶಿವಾನಂದರೊಡನೆ, ಅದು ನೋಡಿ, ಮನುಷ್ಯರಿಗೆ ಮಾತ್ರ ಬರಲು ಸಾಧ್ಯ ಎಂದಿದ್ದರಲ್ಲವೇ ನೀವು? ಧನಿಕರಿಗೆ ಈ ವಿದ್ಯುತ್ ಬೀಸಣಿಗೆ, ದೀಪ, ಕೆತ್ತಿದ ಬಾಗಿಲು, ಕಿಟಕಿಗಳನ್ನು ನೋಡಿ ಅಭ್ಯಾಸವಾಗಿರುತ್ತದೆ. ಅವರು ನಿಸ್ಸಂಕೋಚದಿಂದ ಒಳಗೆ ಬರುತ್ತಾರೆ. ಆದರೆ ಬಡವರು ಇದನ್ನೆಲ್ಲಾ ನೋಡಿರುವುದಿಲ್ಲ. ಅವರು ನನ್ನಂತಹ ಬಡವರು ಸಂಕೋಚದಿಂದ ಕಿಟಕಿಯ ಹತ್ತಿರ ನಿಂತು ಯಾರು ಏನನ್ನುತ್ತಾರೋ ಅಂದುಕೊಂಡು ಇದು ಶ್ರೀಮಂತರು ಬರುವ ಜಾಗ ಎಂದು ಹಾಗೆಯೇ ಹಿಂತಿರುಗಿ ಬಿಡುತ್ತಾರೆ ಎಂದು ಹೇಳಿ ಮುಂದೇನೂ ಮಾತನಾಡದೆ ಸುಮ್ಮನಾದರು. ಸಂಜೆಯಾಗುತ್ತಲೇ ಅನುಚರನ್ನು ಕರೆದು ಅವರೆಲ್ಲರೂ, ಅಂದರೆ ಪ್ರಾಣಿಗಳು, ಕೋತಿಗಳು, ಅಳಿಲುಗಳು, ನವಿಲುಗಳು, ಬರುವ ವೇಳೆಯಾಯಿತು. ಸ್ವಾಮಿಯು ನಮ್ಮನ್ನೆಲ್ಲಾ ವಂಚಿಸಿ ಎಲ್ಲಿಯೋ ಹೊರಟು ಹೋಗಿದ್ದಾರೆ ಎಂದು ಭಾವಿಸುತ್ತಾರೋ ಏನೋ. ನೀವು ಹೋಗಿ ಅವರುಗಳಿಗೆ ಆಹಾರ ಕೊಟ್ಟು ಬನ್ನಿ ಎಂದು ಬಲವಂತದಿಂದ ಅವರನ್ನು ಕಳಿಸಿಕೊಟ್ಟರು. ಅನುಚರರು ಹಿಂತಿರುಗಿದಾಗ ಸ್ವಾಮಿ ನಮ್ಮನ್ನೆಲ್ಲಾ ಮರೆತು ಬಿಟ್ಟಿರಬೇಕು ಎಂದು ಅವರುಗಳು ಯೋಚಿಸಿರಬೇಕು. ಏನು ಮಾಡುವುದು, ಅವರುಗಳಿಗೆ ಇಲ್ಲಿ ಬರಲು ಆಗುವುದಿಲ್ಲ ಎನ್ನುತ್ತಾ ಅವರ ಧ್ವನಿ ದುಃಖದಿಂದ ಬಿಗಿಯಿತು. ಭಗವಾನರಿಗೆ ಪಶು ಪಕ್ಷಿಗಳೆಂದರೆ ಬಹಳ ಅನುಕಂಪ. ಅವರುಗಳು ಮನುಷ್ಯರಿದ್ದ ಹಾಗೆ. ಅವರುಗಳನ್ನು ನಿರ್ಲಕ್ಷ್ಯದಿಂದ ನೋಡಿದರೆ ಅವರಿಗೆ ಬಹಳ ಸಿಟ್ಟು ಬರುತ್ತಿತ್ತು. ಯಾರಾದರೂ ಅಲಕ್ಷ್ಯದಿಂದ ವರ್ತಿಸಿದರೆ ಶುರುವಾಯಿತು ನಿಮ್ಮ ಪಕ್ಷಪಾತ. ನಿಮ್ಮ ಮೇಲಿನ ಚರ್ಮ ಮಾತ್ರ ನೋಡುತ್ತೀರಿ, ಒಳಗಿನ ಜೀವವನ್ನು ಗುರುತಿಸುವುದಿಲ್ಲ. ನೀವೇ ಮೇಲು, ಆ ಪ್ರಾಣಿ ಪಕ್ಷಿಗಳು ಕೀಳು ಎಂಬ ಹಾಗೆ ನಡೆಸಿಕೊಂಡು ಅವರನ್ನು ಹೊರಗೆ ಅಟ್ಟಲು ನೋಡುತ್ತೀರಿ. ನಮಗೇನಾದರೂ ದೊರಕಿದರೆ ಅವರುಗಳಿಗೂ ಅದು ದೊರಕಬೇಕು. ನಮಗಿರುವ ಸ್ವಾತಂತ್ರ್ಯ ಅವರುಗಳಿಗೂ ಇರಬೇಕು ಎಂದು ಅನಿಸುವುದಿಲ್ಲ ಎಂದು ಬಹಳ ನೊಂದುಕೊಳ್ಳುತ್ತಿದ್ದರು. ಹಾಗೆ ಮೇಲು ಕೀಳೆಂಬ ಭಾವನೆ ನಮಗೆ ಇರಕೂಡದೆಂದು ಒಳ್ಳೆಯ ಮಾತಿನಿಂದ ಬುದ್ಧಿ ಹೇಳುತ್ತಿದ್ದರು. ಭಗವಾನರಿಗೆ ಆಸ್ಥಾನದಲ್ಲಿರುವಂತೆ ದೀಪಗಳು, ವಿದ್ಯುತ್ ಬೀಸಣಿಗೆ, ಕಬ್ಬಿಣದ ಸಲಾಕಿ ಹಾಕಿರುವ ಕಿಟಕಿಗಳು, ತೇಗದ ಕೆತ್ತನೆಯ ಬಾಗಿಲುಗಳು, ಕಲ್ಲಿನ ಕಂಬಗಳು, ಅದರಲ್ಲಿ ಕೆತ್ತಿರುವ ಕಲೆ, ಕಾವಲುಗಾರರು ಮುಂತಾದ ವೈಭವ ಆಡಂಬರದಲ್ಲಿ ಕೂಡಿರುವ ಆ ಮುಖಮಂಟಪದಲ್ಲಿ ಬರಲು ದೀನ ದರಿದ್ರರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಅವಕಾಶವಿಲ್ಲವಲ್ಲ ಎಂಬ ದುಃಖವು ಭಗವಾನರಿಗೆ ಉಂಟಾಗುವುದರಲ್ಲಿ ಆಶ್ಚರ್ಯವೇನಿದೆ? ಭಗವಾನರು ಸಮದೃಷ್ಟಿಯ ಸಹಜವಲ್ಲವೇ? ಭಗವಾನರು ಎಲ್ಲದರಲ್ಲಿಯೂ ಹಾಗೂ ಎಲ್ಲದರಲ್ಲಿಯೂ ಸಚ್ಚಿದಾನಂದ ಬ್ರಹ್ಮನನ್ನೇ ನೋಡುತ್ತಿದ್ದರು. ಅವರಿಗೆ ಸರ್ವಂ ಬ್ರಹ್ಮಮಯಂ, ಅಣುವಿನಿಂದ ಹಿಡಿದು ಬ್ರಹ್ಮಾಂಡದಲ್ಲಿ ಎಲ್ಲದರಲ್ಲಿಯೂ ಸರ್ವವ್ಯಾಪಿ ಬ್ರಹ್ಮನೇ. ಅದು ನಮ್ಮಲ್ಲಿಯೇ ನಾನು ಎಂಬ ಸ್ವರೂಪದಲ್ಲಿದೆ. ಆ ನಾನು ಯಾರು ಎಂಬುದೇ ಬ್ರಹ್ಮಜ್ಞಾನ. ಅರಿವಾದಾಗ ಎಲ್ಲದರಲ್ಲಿಯೂ ಬ್ರಹ್ಮನನ್ನೇ ಕಾಣುವುದರಿಂದ ಮೇಲು ಕೀಳುಗಳಿರುವುದಿಲ್ಲ. ಬ್ರಹ್ಮಜ್ಞಾನವೆಂದರೆ ಸಮತೋಲನ, ಸಮಚಿತ್ತ, ಸಮದರ್ಶನ ಅಲ್ಲವೇ? ಅದನ್ನು ಭಗವಾನರು ಜೀವಂತ ಉದಾಹರಣೆಯ ಮೂಲಕ ತೋರಿಸಿದರು. ಇಂತಹ ಗುರುವನ್ನು ಪಡೆದ ನಾವೇ ಧನ್ಯರು. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಮುಂದಿನ ಭಾಗದಲ್ಲಿ ಉಮಾಶ್ರೀಪತಿರವರು ನಮ್ಮ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ನ ಒಂದು ನೃತ್ಯ ರೂಪಕವಾದ ಸ್ಕಂದ ರಮಣದ ಅನೇಕ ದೃಶ್ಯಗಳ ಪರಿಚಯವನ್ನು ನೀಡ್ತಾ ಬರ್ತಾ ಇದ್ದಾರೆ. ಅದಾದ ನಂತರ ರೇವತಿ ಶಂಕರ್ ಅವರು ಅದರ ಒಂದು ಚಿಕ್ಕ ಕಿರುಚಿತ್ರವನ್ನು ಪ್ರಸ್ತುತಪಡಿಸಲಿದ್ದಾರೆ. ಪರಿಚಯವನ್ನು ಉಮಾಶ್ರೀಪತಿಯವರು ಮೊದಲು ನೀಡಲಿದ್ದಾರೆ. ಸ್ಕಂದ ರಮಣ. ಓಂ ನಮೋ ಭಗವತೆ ಶ್ರೀರಮಣಾಯ. ನೀನೇ ತಾಯಿ ತಂದೆ, ನೀನೇ ಬಂಧು ಬಳಗ, ಓ ಅರುಣಾಚಲ ಓ ಪರಶಿವನೇ, ಜನನವನಿತ್ತು ಸಾಕಿದವನೇ, ನೀನೇ ತಾಯಿ ತಂದೆ. ತಾಯಿ ಅಂದ ಕೂಡಲೇ ನಮಗೆ ನಮ್ಮ ತಾಯಿಯ ಜೊತೆಗೆ ಅನೇಕ ತಾಯಿಯ ಸ್ವರೂಪಿಗಳು ನೆನಪಾಗುತ್ತಾರೆ. ಅದು ನಮ್ಮ ನುಡಿ, ನಮ್ಮ ನಾಡು, ಗೋಮಾತೆ, ಅರುಣಾಚಲ, ರಮಣ, ಹೀಗೆ ಇವರೆಲ್ಲರೂ ತಾಯಿಯೇ. ಪ್ರೀತಿ ಅಥವಾ ಕರುಣೆಯ ಸಾಕಾರ ರೂಪವೇ ತಾಯಿ. ಅಂತಹ ತಾಯಿಯಂತ ಕರಗುವ ಗುಣ ಹೊಂದಿರುವ ಸುಬ್ರಹ್ಮಣ್ಯನು ಭೂಲೋಕದಲ್ಲಿ ಏಕೆ ಹೀಗೆ? ಮಾನವರಲ್ಲಿ ಏಕೆ ಕೆಟ್ಟ ಪ್ರವೃತ್ತಿಗಳಿವೆ? ಭೂಲೋಕದಲ್ಲಿ ಎಲ್ಲರಿಗೂ ಏಕೆ ನಿಜವಾದ ಆತ್ಮದ ಅರಿವಿರುವುದಿಲ್ಲ ಎಂದು ಬ್ರಹ್ಮನನ್ನು ಪ್ರಶ್ನಿಸುತ್ತಾನೆ. ನಂತರ ಬ್ರಹ್ಮನಿಗೆ ಓಂಕಾರದ ಅರ್ಥ ತಿಳಿಯದೇನೋ ಎಂದು ಎಣಿಸಿ ಬ್ರಹ್ಮನನ್ನೇ ಬಂಧಿಸಿ ಸುಬ್ರಹ್ಮಣ್ಯನೇ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿ ಸರ್ವರೂ ಜ್ಞಾನಿಯಾಗಿ ಜನಿಸುವಂತೆ ಮಾಡುತ್ತಾನೆ. ಇದರಿಂದ ದುಃಖ ಮರಣಗಳೇ ಇಲ್ಲದ ಕಾರಣ ಭೂಮಾದೇವಿಯ ಮೇಲೆ ಪ್ರತಿನಿತ್ಯ ಹೆಚ್ಚುತ್ತಿರುವ ಜನಸಂದಣಿಯನ್ನು ತಾಳಲಾರದೆ ಭೂತಾಯಿಯು ಪರಶಿವನ ಮೊರೆ ಹೋಗುತ್ತಾಳೆ. ಓ ಪರಶಿವನೇ,
ಕಾಪಾಡಲಾರೆಯ ಈ ಭೂತಾಯಿಯನ್ನು? ಜಲಪ್ರಳಯದಿಂದ ನನ್ನನ್ನು ರಕ್ಷಿಸಿದ ನೀನು ಭೂಮಿನಾಥನಾದೆ. ಈಗ ಇದು ಜಲಪ್ರಳಯಕ್ಕಿಂತಲೂ ಹೆಚ್ಚು, ಮನುಜ ಪ್ರಳಯ, ಬಹು ಕಷ್ಟ, ಇದರಿಂದ ನನ್ನನ್ನು ರಕ್ಷಿಸು ಎಂದು ಪ್ರಾರ್ಥಿಸುತ್ತಾ ಆ ತಾಯಿಯ ಸ್ವರೂಪಿಯಾದ ಪರಶಿವನಲ್ಲಿ ಮೊರೆ ಇಡುತ್ತಾಳೆ ಭೂತಾಯಿ. ಈ ಸನ್ನಿವೇಶವನ್ನ ನಾವೀಗ ನೋಡೋಣ. ಸ್ಕಂದನೆ, ನೀನು ಬ್ರಹ್ಮನಿಗೆ ಸತ್ಯವನ್ನು ಹೇಳಿಕೊಟ್ಟೆ, ನಿನ್ನ ತಂದೆಗೂ ಸಹ ಹೇಳಿಕೊಟ್ಟೆ. ಈಗ ಈ ಮಾನುಷ್ಯ ರೂಪದಲ್ಲಿ ನಿನ್ನ ಅಣ್ಣ ಗಣಪತಿಯ ಗುರುವಾಗಿ ಬಂದಿದ್ದೀಯಾ, ನನ್ನ ಗುರುವಾಗಿ ಬಂದಿದ್ದೀಯಾ? ಸತ್ಯಲೋಕದಲ್ಲಿ ಸ್ಕಂದನು ಬ್ರಹ್ಮನನ್ನು ಪ್ರಶ್ನಿಸುತ್ತಾನೆ, ಯಾಕೆ ಮಾನವರಲ್ಲಿ ಕೆಟ್ಟ ಪ್ರವೃತ್ತಿಗಳಿವೆ? ಯಾಕೆ ಎಲ್ಲರಿಗೂ ನಿಜವಾದ ಆತ್ಮ ಅರಿವು ಇರುವುದಿಲ್ಲ? ಓಂಕಾರದರ್ಥವು ತಿಳಿಯದು ನಿನಗೆ, ಇರಬೇಕು ಅದಕ್ಕೆ ಸೃಷ್ಟಿಯು ಹೀಗೆ ತುಂಬಿ ತುಳುಕುತ್ತಿದೆ ಮೌಢ್ಯ ಅಜ್ಞಾನದಿಂದೆ. ಭಾವಶೂನ್ಯ ಬುದ್ಧಿ ಶೂನ್ಯ ಬದುಕಿನೊಂದಿಗೆ. ಸರ್ವರು ಜ್ಞಾನಿಗಳಾಗಿಯೇ ಹುಟ್ಟುತ್ತಾರೆ, ಸಂಪೂರ್ಣ ಆತ್ಮದರಿವೊಡನೆ. ದುಃಖ ಎಂಬುದೇ ಇಲ್ಲ, ಮರಣವೂ ಇಲ್ಲ. ಭೂಮಾದೇವಿಯ ಇರುವಿಕೆಗೆ ಕಾರಣವಿಲ್ಲದಾಗೆ ಆಗಿ ಹೋಗುತ್ತೆ. ಮೃತ್ಯುವಿಲ್ಲದ ಕಾರಣದಿಂದ ದಿನನಿತ್ಯವೂ ಹೆಚ್ಚುತ್ತಿರುವ ಜನಪ್ರಳಯವನ್ನು ಅವಳಿಂದ ತಾಳಲಾಗುತ್ತಿಲ್ಲ. ಪರಮೇಶ್ವರನೆಡೆ ಮೊರೆ ಇಡುತ್ತಾಳೆ. ಜಲಪ್ರಳಯಕ್ಕಿಂತಲೂ ಮಿಗಿಲಾದ ಮನುಜ ಪ್ರಳಯವನ್ನು ತಾಳಲಾರೆ ಸ್ವಾಮಿ. ಸ್ಕಂದನ್, ನಮೋ ರಮಣ. ಮುಂದಕ್ಕೆ ಶ್ರೀ ನಂದಕುಮಾರ್ ಅವರು ಆತ್ಮವಿಚಾರದ ಕೆಲವು ವಿಚಾರಗಳನ್ನು, ರಮಣರ ಮಾತುಗಳನ್ನು ಸ್ಮರಿಸುತ್ತಾ ಅದಕ್ಕೆ ಧ್ಯಾನವನ್ನು ಮಾಡುತ್ತಾ ಆತ್ಮವಿಚಾರದ ಒಂದು ಪ್ರಯತ್ನವನ್ನು ಕೂಡ ಮಾಡಿಸಲಿದ್ದಾರೆ ಶ್ರೀ ನಂದಕುಮಾರ್ ಅವರು. ನಮೋ ರಮಣ. ಈ ಆತ್ಮವಿಚಾರದ ಅಭ್ಯಾಸ ಮಾಡುವ ಮೊದಲು ಭಗವಾನರ ಪ್ರಶ್ನೋತ್ತರಗಳು ಅಡಗಿರುವ ಪುಸ್ತಕವಾದ ಭಗವಾನ್ ರಮಣರು ಉತ್ತರಿಸುತ್ತಾರೆ ಅನ್ನುವ ಸಂಗ್ರಹದಿಂದ 1900ರಿಂದ 1950ರವರೆಗೆ ಭಗವಾನರು ಆತ್ಮವಿಚಾರದ ಬಗ್ಗೆ ಏನೇನು ಉತ್ತರ ಕೊಟ್ಟಿದ್ದಾರೋ ಅದನ್ನೆಲ್ಲ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಶ್ರೀ AR ನಟರಾಜನ್ ಅವರು ಸಂಗ್ರಹ ಮಾಡಿದ್ದಾರೆ. ಆ ಪುಸ್ತಕದಿಂದ ನಾವು ಪ್ರಶ್ನೋತ್ತರಗಳನ್ನು ಓದ್ತಾ ಇದ್ವಿ. ಈ ಸತ್ಸಂಗದಲ್ಲಿ ನಮಗಾಗಿ 9ನೇ ಪ್ರಶ್ನೆ ಮತ್ತೆ ಅದರ ಉತ್ತರವನ್ನು ಓದಲಿದ್ದಾರೆ ರೇವತಿ ಅವರು. ಓಂ ನಮೋ ಭಗವತೆ ಶ್ರೀರಮಣಾಯ. 9ನೇ ಪ್ರಶ್ನೆ, ಭಕ್ತ, ಮನಸ್ಸಿನ ಸ್ವಭಾವವೇನು? ಮತ್ತೊಮ್ಮೆ ಪ್ರಶ್ನೆ, ಮನಸ್ಸಿನ ಸ್ವಭಾವವೇನು? ಉತ್ತರ,
ಮಹರ್ಷಿ, ಮನಸ್ಸು ಎಂದು ಯಾವುದು ಕರೆಯಲ್ಪಡುವುದೋ ಅದು ಆತ್ಮನಲ್ಲಿ ನೆಲೆಸಿರುವ ಒಂದು ವಿಚಿತ್ರ ಶಕ್ತಿ. ಅದು ಎಲ್ಲ ಆಲೋಚನೆಗಳು ಹುಟ್ಟಲು ಕಾರಣವಾಗಿದೆ. ಆಲೋಚನೆಗಳನ್ನು ಬಿಟ್ಟು ಮನಸ್ಸು ಎಂಬುದು ವಸ್ತುವೇ ಇಲ್ಲ. ಆದ್ದರಿಂದ ಆಲೋಚನೆಯು ಮನಸ್ಸಿನ ಸ್ವಭಾವ. ಆಲೋಚನೆಗಳನ್ನುಳಿದು ಪ್ರಪಂಚವೆಂದು ಕರೆಸಿಕೊಳ್ಳುವ ಸ್ವತಂತ್ರವಾಗಿರುವ ವಸ್ತುವಿಲ್ಲ. ಗಾಢ ನಿದ್ರೆಯಲ್ಲಿ ಆಲೋಚನೆಗಳಿರುವುದಿಲ್ಲ ಮತ್ತು ಪ್ರಪಂಚವಿರುವುದಿಲ್ಲ. ಎಚ್ಚರ ಮತ್ತು ಸ್ವಪ್ನ ಸ್ಥಿತಿಗಳಲ್ಲಿ ಆಲೋಚನೆಗಳಿರುತ್ತವೆ ಮತ್ತು ಪ್ರಪಂಚವೂ ಸಹ ಇರುತ್ತದೆ. ಜೇಡರ ಹುಳು ಹೇಗೆ ಬಲೆಯ ದಾರವನ್ನು ತನ್ನಿಂದ ಹೊರಗೆ ಚದುರಿಸಿ ಮತ್ತೆ ತನ್ನೊಳಗೆ ಎಳೆದುಕೊಳ್ಳುವುದೋ ಹಾಗೆ ಮನಸ್ಸು ಪ್ರಪಂಚವನ್ನು ತನ್ನಿಂದಲೇ ಪ್ರಕಟಪಡಿಸಿ ಪುನಃ ಅದನ್ನು ತನ್ನೊಳಗೆ ಲೀನ ಮಾಡಿಕೊಳ್ಳುತ್ತದೆ. ನಮೋ ರಮಣ. ಈ ಪ್ರಶ್ನೋತ್ತರವನ್ನು ಹೂ ಆಮ್ ಐ, ನಾನು ಯಾರು ಅನ್ನುವ ಪುಸ್ತಕದಿಂದ ಅಲ್ಲಿ 8ನೇ ಪ್ರಶ್ನೆ ಮತ್ತೆ ಅದರ ಉತ್ತರದಿಂದ ಸಂಗ್ರಹ ಮಾಡಲಾಗಿದೆ. ಈ ಪ್ರಶ್ನ ಉತ್ತರವನ್ನು ನೋಡೋಣ. ಭಗವಾನ್ರ ಹತ್ರ ಮನಸ್ಸಿನ ಸ್ವಭಾವವೇನು ಅಂತ ಕೇಳ್ತಾರೆ. ಭಗವಾನ್ರ ಉತ್ತರ ಹೀಗಿದೆ: ಮನಸ್ಸು ಅನ್ನುವುದು ಆತ್ಮನಲ್ಲಿ, ಆತ್ಮ ಸ್ವರೂಪದಲ್ಲಿ ಇರುವಂತಹ ಒಂದು ಅತಿಶಯ ವಿಚಿತ್ರ ಶಕ್ತಿ ಅಂತ, ವಂಡರಸ್ ಪವರ್ ಅಂತ ಹೇಳ್ತಾರೆ. ಅಂದ್ರೆ ವಂಡರಸ್ ಅಂದ್ರೆ ಈ ಮನಸ್ಸಿಂದ ಅದಕ್ಕೆ ಕಾರಣ ಹುಡುಕಕ್ಕಾಗಲ್ಲ. ಮನಸ್ಸನ್ನು ಅದ್ಭುತ ಅಂದ್ರೆ ಬುದ್ಧಿಗೆ ಮೀರಿದ್ದು ಒಂದು ಶಕ್ತಿ, ಅದರಲ್ಲಿ ಉದ್ಭವವಾಗಿರೋದು ಮನಸ್ಸು. ಆತ್ಮಸ್ವರೂಪದಲ್ಲೇ ಇದೆ, ಆದರೂ ಒಂದು ವಿಚಿತ್ರ ಅಥವಾ ಅತಿಶಯ ಅಥವಾ ಅದ್ಭುತ ಶಕ್ತಿಯಾಗಿದೆ. ಅದು ಸಕಲ ಯೋಚನೆಗಳನ್ನು ಪ್ರಕಟಣೆ ಮಾಡುತ್ತದೆ. ಸಕಲ ಯೋಚನೆಗಳು ಯಾವುದಿಂದ ಬರುತ್ತದೆ? ಮನಸ್ಸೇ ಸಕಲ ಯೋಚನೆಗಳಿಗೂ ಕಾರಣ. ಇನ್ನೊಂದು ವಿಷಯ ತಿಳಿಸ್ತಾರೆ, ಅಪಾರ್ಟ್ ಫ್ರಮ್ ಥಾಟ್ಸ್ ದರ್ ಇಸ್ ನೋ ಸಚ್ ಥಿಂಗ್ ಆಸ್ ಮೈಂಡ್ ಅಂತ. ಅಂದ್ರೆ ಯೋಚನೆಗಳನ್ನು ಬಿಟ್ಟು ಮನಸ್ಸು ಅಂತ ಪ್ರತ್ಯೇಕವಾಗಿ ಒಂದು ವಸ್ತುವೇ ಇಲ್ಲ. ಅಂದ್ರೆ ಬರೀ ಯೋಚನೆಗಳ ಸಂಗ್ರಹವನ್ನೇ ನಾವು ಒಂದು ಹೆಸರು ಕೊಟ್ಟಿದ್ದೀವಿ, ಮನಸ್ಸು ಅಂತ. ಯೋಚನೆಗಳನ್ನು ಬಿಟ್ಟು ತಾನಾಗಿ ತಾನೇ ಮನಸ್ಸು ಅನ್ನುವ ಒಂದು ವಸ್ತುವೇ ಇಲ್ಲ ಅಂತ. ಹಾಗಾಗಿ ಪ್ರಶ್ನೆಗೆ ಉತ್ತರ ಮನಸ್ಸಿನ ಸ್ವಭಾವವೇನು? ಮನಸ್ಸಿನ ಸ್ವಭಾವ ಯೋಚನೆಯೇ ಅಂತ. ಮನಸ್ಸಿನ ಸ್ವಭಾವ ಯೋಚನೆಯೇ ಅಂತ ಹೇಳ್ತಾರೆ. ಇಲ್ಲಿಗೆ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತಲ್ವಾ? ಪ್ರಶ್ನೆ ಏನಿತ್ತು? ಮನಸ್ಸಿನ ಸ್ವಭಾವ ಏನು ಅಂತ ಇತ್ತು. ಮನಸ್ಸಿನ ಸ್ವಭಾವ 3 ವಾಕ್ಯಗಳಲ್ಲಿ ಉತ್ತರ ಕೊಟ್ಬಿಟ್ರು. ಆತ್ಮನಲ್ಲಿ ಇರುವಂತಹ ಒಂದು ಅತಿಶಯ ಶಕ್ತಿ, ಅದು ಸಕಲ ಯೋಚನೆಗಳನ್ನು ಉಂಟು ಮಾಡುತ್ತದೆ. ಯೋಚನೆಗಳನ್ನು ಬಿಟ್ಟು ಮನಸ್ಸು ಅಂತ ಪ್ರತ್ಯೇಕವಾಗಿ ಯಾವುದೂ ಇಲ್ಲ. ಹಾಗಾಗಿ ಯೋಚನೆಯೇ ಮನಸ್ಸಿನ ಸ್ವಭಾವ ಆಗೋಯ್ತು. ಆದ್ರೆ ಅಲ್ಲಿ ನಿಲ್ಲಿಸ್ಲಿಲ್ಲ ಭಗವಾನ್ರು. ನಾವು ಅಲ್ಲಿ ಸ್ವಲ್ಪ ಆಲೋಚನೆ ಧ್ಯಾನ ಮಾಡಬೇಕಾಗಿದೆ. ಯೋಚನೆಗಳನ್ನು ಬಿಟ್ಟು ಪ್ರಪಂಚ ಅನ್ನುವ ಒಂದು ವಸ್ತುವೇ ಇಲ್ಲ ಅಂತ ಹೇಳ್ತಾರೆ. ಮುಂದಕ್ಕೆ ಏನ್ ಹೇಳ್ತಾರೆ? ಮನಸ್ಸಿನ ಸ್ವಭಾವವನ್ನು ವಿವರಿಸಿದ ಮೇಲೆ ಅಲ್ಲಿ ನಿಲ್ಲಿಸ್ತಾ ಇಲ್ಲ ಭಗವಾನ್ರು. ನಾವು ಬಹಳ ಎಚ್ಚರವಾಗಿ ಗಮನಿಸ್ಬೇಕು. ಅಂದ್ರೆ ಮುಂದಕ್ಕೆ ಮನಸ್ಸು ಅನ್ನುವುದು ಇಲ್ದಲೆ ಪ್ರಪಂಚವೇ ಇಲ್ಲ ಅಂತ ಹೇಳ್ತಾರೆ. ಯೋಚನೆಗಳು ಇಲ್ದಲೆ ಪ್ರಪಂಚವೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಚೆನ್ನಾಗಿ ಅದನ್ನು ಗ್ರಹಿಸ್ಕೊಳ್ಳೋಣ. ಅಪಾರ್ಟ್ ಫ್ರಮ್ ಥಾಟ್ಸ್ ದರ್ ಇಸ್ ನೋ ಇಂಡಿಪೆಂಡೆಂಟ್ ಎಂಟಿಟಿ ಕಾಲ್ಡ್ ದಿ ವರ್ಲ್ಡ್. ಯೋಚನೆಗಳನ್ನು ಬಿಟ್ಟು ಮನಸ್ಸು ಅನ್ನೋದು ಮಾತ್ರ ಇಲ್ಲ ಅಂತ ಹೇಳಿ ಅಲ್ಲ, ಈ ಪ್ರಪಂಚವೇ ಇಲ್ಲ. ಅಂದ್ರೆ ಮನಸ್ಸನ್ನು ನಾವು ಪೂರ್ಣವಾಗಿ ತೆಗೆದಿದ್ದೀವಿ ಅಂತ ಯಾವಾಗ ಗೊತ್ತಾಗಬೇಕು? ಈ ಪ್ರಪಂಚದ ವಸ್ತು ಯಾವುದು ಕಾಣಿಸ್ಬಾರ್ದು ನಮಗೆ. ಪ್ರಪಂಚದ ವಸ್ತು ಕಾಣುವವರೆಗೂ ಇನ್ನು ಯೋಚನೆಗಳಿದೆ ಅಂತ, ಅದು ಹೋಗ್ಲೇಬೇಕು ಅಂತ ತಿಳ್ಕೊಬಾರ್ದು. ನಾವು ನಮ್ಮ ಸಾಧನೆಯನ್ನು ಮುಂದುವರಿಸ್ಬೇಕು. ಇನ್ನು ಯೋಚನೆಗಳು ಕಾಣಿಸ್ತಾ ಇದೆ ನನಗೆ ಅಂತ ನಾನು ಅದನ್ನು ಸರಿಯಾಗಿ ಗ್ರಹಿಸಿ ಇನ್ನು ಮುಂದುವರಿಸ್ಬೇಕು. ಯಾಕೆ ಭಗವಾನ್ರು ಏನ್ ಹೇಳ್ತಾರೆ? ಯೋಚನೆಗಳನ್ನು ಬಿಟ್ಟು ಪ್ರಪಂಚವನ್ನು ವಸ್ತುನೇ ಇಲ್ಲ ಅಂತ. ಗಾಢ ನಿದ್ರೆಯಲ್ಲಿ ಯೋಚನೆಗಳಿಲ್ಲ, ಪ್ರಪಂಚವೂ ಇಲ್ಲ.
ಗಾಢ ನಿದ್ರೆಯಲ್ಲಿ ಯೋಚನೆಗಳು ಇಲ್ಲ, ಪ್ರಪಂಚ ಅಂದ್ರೆ ಅವರು ಮೊದಲು ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ನಮಗೆ ಪೂರ್ಣ ಶಕ್ತಿಯಿಂದ ಯೋಚನೆಗಳನ್ನು ಬಿಟ್ಬಿಟ್ರೆ ಈ ಲೋಕವೇ ಇಲ್ಲ ಅಂತ, ಪ್ರಪಂಚವೇ ಇಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಆದ್ರೆ ಅದನ್ನ ಹಂಗೆ ಅವರು ಅಥಾರಿಟಿಯಿಂದ ಸುಮ್ಮನೆ ಹೇಳಿ ಬಿಡಲ್ಲ, ನಮಗೆ ಕಾರಣವನ್ನು ಹೇಳ್ತಾರೆ. ಏನ್ ಹೇಳ್ತಾರೆ? ಗಾಢ ನಿದ್ರೆಯಲ್ಲಿ ಯೋಚನೆಗಳು ಇಲ್ಲ, ಲೋಕವೂ ಇಲ್ಲ. ಆದ್ರೆ ಸ್ವಪ್ನ ಜಾಗೃತಲ್ಲಿ, ಸ್ವಪ್ನ ಮತ್ತು ಜಾಗೃತಲ್ಲಿ ಯೋಚನೆಗಳು ಬರುತ್ತವೆ, ಅದರ ಜೊತೆಯಲ್ಲಿ ಲೋಕವು ಉದ್ಭವ ಆಗತ್ತೆ. ಅಂದ್ರೆ ನಮಗೆ ಸ್ವಪ್ನ ಮತ್ತು ಗಾಢ ನಿದ್ರೆಯಲ್ಲಿ ಈ ಮನಸ್ಸು ಅನ್ನೋದು ಯೋಚನೆಗಳಾಗಿ ಹಿಂಗೆ ಉದ್ಭವ ಆದ ಕೂಡಲೇ ಲೋಕ ಅನ್ನೋದು ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಇದನ್ನು ಯಾವುದಕ್ಕೆ ಹೋಲಿಸ್ತಾರೆ? ಆ ಕಾಲದಲ್ಲಿ ಈ ತರ ಒಂದು ಬಿಲೀಫ್ ಇತ್ತು. ಈ ಸ್ಪೈಡರ್, ಜೇಡರ ಹುಳ ಏನ್ ಮಾಡುತ್ತೆ ಅಂತ ಬಿಲೀಫ್ ಇತ್ತು. ಅದು ತನ್ನೊಳಗಿಂದಾನೇ ಆ ಬಲೆಯನ್ನು ಆಚೆ ತಂದು ಮತ್ತೆ ಸಾಯಂಕಾಲ ಹೊತ್ತಿಗೆ ತನ್ನೊಳಗೇನೆ ಎಳ್ಕೊಂಡ್ಬಿಡುತ್ತೆ ಅಂತ. ಅದಕ್ಕೆ ತಕ್ಕನಾಗೆ ಈ ಲೋಕವು ಮನಸ್ಸಿಂದ, ಮನಸ್ಸು ಅನ್ನೋದು ಯೋಚನೆಗಳಿಂದ ಈ ಪ್ರಪಂಚ ಅನ್ನೋದನ್ನು ಸೃಷ್ಟಿ ಮಾಡಿ ಅದನ್ನು ತನ್ನೊಳಗೇನೆ ಲಯ ಮಾಡಿಕೊಳ್ಳುತ್ತೆ ಅಂತ. ಇದನ್ನು ಯುಗಪತ್ ಸೃಷ್ಟಿ ಅಂತ ಹೇಳ್ತಾರೆ ಭಗವಾನರು. ಯುಗಪತ್ ಸೃಷ್ಟಿ ಅಂದ್ರೆ ನಾವು ಕ್ರಮ ಸೃಷ್ಟಿ, ಯುಗಪತ್ ಸೃಷ್ಟಿ ಅಂತ ಎರಡಿದೆ. ಕ್ರಮ ಸೃಷ್ಟಿ ಅಂದ್ರೆ ಈ ಲೋಕ, ಈ ಎರ್ತ್ ಅಂತ, ಭೂಮಿ ಅಂತ ಏನ್ ಹೇಳ್ತೀವಿ, ಅದು 5 ಬಿಲಿಯನ್ ವರ್ಷಗಳ ಮೊದಲು ಸೃಷ್ಟಿಯಾಗಿದೆ. ನಾನು ಈ ದೇಹ 1962ರಲ್ಲಿ ಸೃಷ್ಟಿಯಾದೆ ಅಂತ ಹೇಳ್ಕೊಳ್ತೀವಿ. ಆದ್ರೆ ಭಗವಾನ್ ಹೇಳೋದು ನಾವು ಅದನ್ನು ಮನಸ್ಸಿನ ಕಡೆ ತಿರುಗಿಸ್ಬೇಕು. ಆ ಕ್ರಮವನ್ನು ಮ್ಯಾಟರ್ ಇಂದ ಕಾನ್ಶಿಯಸ್ನೆಸ್ಗಲ್ಲ, ಕಾನ್ಶಿಯಸ್ನೆಸ್ ಇಂದ ಮ್ಯಾಟರ್ಗೆ ಬರಬೇಕು. ಕಾನ್ಶಿಯಸ್ನೆಸ್ ಎದ್ದ ಕೂಡಲೇ ಲೋಕ ಕಾಣಿಸುತ್ತೆ ಅಂತ. ಹೇಗೆ ಮನಸ್ಸು ಅನ್ನೋದು ಉದ್ಭವ ಆದ ಕೂಡಲೇ ಲೋಕ ಕಾಣುತ್ತೆ, ಮನಸ್ಸು ಅಡಗಿದ ಕೂಡಲೇ ಲೋಕ ಅಡಗುತ್ತೆ. ಇದನ್ನ ಯಾಕೆ ಹೇಳಿದ್ದಾರೆ ಈ ಉತ್ತರದಲ್ಲಿ? ನಾವು ಇವಾಗ ಆತ್ಮವಿಚಾರ ಮಾಡಿ ಮನಸ್ಸನ್ನು ಅಥವಾ ಅದರ ಉದ್ಭವ ಸ್ಥಾನಕ್ಕೆ ತಗೊಂಡು ಹೋಗುವಾಗ ಅಲ್ಲಿ ಪ್ರಪಂಚವು ಅಡಗೋಗ್ಬಿಡುತ್ತೆ. ಆತ್ಮ ಸ್ವರೂಪದಲ್ಲಿ ಈ ಪ್ರಪಂಚವು, ಈ ಪ್ರಪಂಚದಲ್ಲಿ ನಮಗೆ ಏನೇನು ಸಿಗಲಿಲ್ಲ, ಏನೇನು ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀವಿ, ಅದಷ್ಟೂ ಆತ್ಮಸ್ವರೂಪವಾಗಿ ನಮ್ಮೊಳಗೆ ಆಗಲೇ ಇದೆ ಅನ್ನೋದು ಅನುಭವ ಆಗುತ್ತೆ. ಆತ್ಮವಿಚಾರದಲ್ಲಿ ಈ ಸಕಲ ಪ್ರಪಂಚವನ್ನು ಹಿಡಿದು ಮಹರ್ಷಿಗಳು ನಮಗೆ ನಿನ್ನೊಳಗೆ ಇದಷ್ಟು ಆಗಲೇ ಇದೆ, ಅಲ್ಲಿ ಏನು ಹುಡುಕಬೇಡ ಅಂತ ಹೇಳಿಕೊಡ್ತಾರೆ. ಆ ಅಭ್ಯಾಸವನ್ನು ಅಂದ್ರೆ ಈ ಮನಸ್ಸಿನ ಸ್ವರೂಪ ಯೋಚನೆಗಳು, ಯೋಚನೆಗಳನ್ನು ಬಿಟ್ಟು ಲೋಕ ಅಂತ ಏನೂ ಇಲ್ಲ. ಈ ಯೋಚನೆಗಳನ್ನು, ಮನಸ್ಸನ್ನು ಆತ್ಮ ಸ್ವರೂಪದಲ್ಲಿ ಲೀನಗೊಳಿಸಿದ್ರೆ ಈ ಪ್ರಪಂಚ ಮತ್ತೆ ಅದರಲ್ಲಿ ಏನೇನು ಅಡಗಿದೆಯೋ ಅದಷ್ಟೂ ನಮ್ಮ ಆತ್ಮನಲ್ಲಿ ಆತ್ಮ ಸ್ವರೂಪವಾಗಿ ಈಗಾಗಲೇ ಇದೆ ಅನ್ನೋದು ಅನುಭವಕ್ಕೆ ಬರುತ್ತೆ. ಅಲ್ಲಿ ನಾವು ಈ ಹೊರಮುಖವಾಗಿ ಅದನ್ನು ಇದನ್ನು ಹುಡುಕುವುದು ಪರಿಪೂರ್ಣವಾಗಿ ನಿಂತು ಶಾಂತ ಸ್ವರೂಪರಾಗಿ ಅಲ್ಲಿ ನೆಲೆಗೊಳಿಸಬಹುದು ಅನ್ನೋದು ಭಗವಾನರ ಉಪದೇಶ. ಒಂದು 10 ನಿಮಿಷದ ಕಾಲ ಈ ಒಂದು ಬ್ರಹ್ಮಾಸ್ತ್ರವಾದ ಆತ್ಮವಿಚಾರವನ್ನು ಭಗವಾನರ ಕೃಪೆಯಿಂದ ಅಭ್ಯಾಸ ಮಾಡೋಣ. ಉಜ್ವಲ್ರವರು ಹೆಲ್ಪ್ ಮಾಡ್ತಾರಾ ನಮಗೆ ಇವತ್ತು? ಹಾ ಸರ್, ಮಾಡ್ತೀನಿ. ನಮ್ಮ ರಮಣ ಸರ್.
ನಮೋ ರಮಣ. ಓಂ ನಮೋ ಭಗವತೆ ಶ್ರೀರಮಣಾಯ. ಈ ಭಾಗದ ಸತ್ಸಂಗದಲ್ಲಿ ಸಾಧು ಸ್ವಾಮಿರವರು ರಚಿಸಿರುವ ಧ್ಯಾನದ ಹಾಡಿನ ಮನನವನ್ನು ಮಾಡ್ತಾ ಇದ್ವಿ. ಇದರ ಕನ್ನಡ ಅನುವಾದವನ್ನು ಕುಮಾರಿ ರೇವತಿ ಶಂಕರ್ ಅವರು ನಮಗೆ ನೀಡಿದ್ದಾರೆ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನೆಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡುನಿ. ಲೋಕವನ್ನು ನೆನೆದರೆ ದೈವ ನೆನೆಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡುನಿ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಸಾಧು ಸ್ವಾಮಿಗಳು ಮೊದಲಲ್ಲೇ ನಾವು ಮಾಡಬೇಕಾದ ಮೊದಲ ಕರ್ತವ್ಯವನ್ನ ಹೇಳಿ ಮುಗಿಸಿದ್ರು. ಏನ್ ಮಾಡಬೇಕು ಅಂತ ಹೇಳಿದ್ರೆ, ಕಣ್ಣನ್ನ ಮುಚ್ಚಿ ಸುಮ್ಮನೆ ಇರಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ನಾವು ನಮ್ಮ ಪ್ರಯತ್ನದಿಂದ ನಮ್ಮ ಒಂದು ಶಕ್ತಿಯಿಂದ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಆ ಪರಮಾತ್ಮನೇ ಈ ಜಗತ್ತನ್ನ ನೋಡ್ಕೊಳ್ತಾ ಇದ್ದಾನೆ. ಆದ್ರಿಂದ ಭಗವಾನ್ ರಮಣರ ಹತ್ರ ಯಾರಾದ್ರೂ ಬಂದು, ಭಗವಾನ್ ರಮಣರೇ, ಈ ಜಗತ್ತಿನಲ್ಲಿ ಎಷ್ಟೊಂದು ಕಷ್ಟಗಳು ನಡೀತಾ ಇದೆ, ಎಷ್ಟೊಂದು ತೊಂದರೆಗಳಿದೆಯಲ್ಲ ಅಂತ ಹೇಳಿದಾಗ ಭಗವಾನ್ ರಮಣರು ಕೊಡ್ತಾ ಇದ್ದಿದ್ದು ಒಂದೇ ಉತ್ತರ: ಯಾರು ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾನೋ ನೀನು ಯಾರು ಅನ್ನೋದನ್ನ ನೀವು ವಿಚಾರ ಮಾಡಿ, ಲೋಕದ ವಿಚಾರವನ್ನ ಯಾತಕ್ ಮಾಡ್ತಾ ಇದ್ದೀರಾ ಅಂತ ಮತ್ತೆ ನಮ್ಮ ಗಮನವನ್ನ, ಹೊರಮುಖವಾದ ನಮ್ಮ ಮನಸ್ಸನ್ನ ಮತ್ತೆ ಆತ್ಮದೆಡೆಗೆ, ನಾನು ಎನ್ನುವ ಯೋಚನೆ ಎಲ್ಲಿಂದ ಉದಯವಾಗುತ್ತೋ ಅದರ ಒಂದು ಮೂಲದ ಕಡೆಗೆ ಭಗವಾನ್ ರಮಣರು ನಮ್ಮ ಗಮನವನ್ನ ಮತ್ತೆ ಮತ್ತೆ ತಿರುಗಿಸ್ತಾನೆ ಇದ್ದಾರೆ. ಅದಾದ ನಂತರ ಹೇಳ್ತಾರೆ, ಈ ಲೋಕವನ್ನ ನೆನೆದರೆ ದೈವ ನೆನಪು ಮರೆಯುವುದು. ಆದ್ರಿಂದ ಛಲದಿಂದ ನೀವು ಅಭ್ಯಾಸವನ್ನ ಮಾಡೋದಕ್ಕೆ, ಸಾಧನೆಯನ್ನು ಮಾಡೋದಕ್ಕೆ ಛಲದಿಂದ ಅಭ್ಯಾಸವನ್ನ ಮಾಡಿ, ಆಗ ನಿಮಗೆ ವಿಜಯ ಪ್ರಾಪ್ತವಾಗುತ್ತೆ. ನಿಮ್ಮ ಸಾಧನೆಯ ಗುರಿಯನ್ನ ನೀವು ಮುಟ್ತೀರಾ. ಈ ಸಾಧನೆಯ ಗುರಿ ಏನು ಅಂತ ಹೇಳಿದ್ರೆ, ಆ ಪರಮಾತ್ಮ ಇದನ್ನಲ್ಲ, ಆ ಪರಮಾತ್ಮ ಶುದ್ಧ ಮೌನ ಚಿನ್ಮಯ ಸ್ವರೂಪನವನು. ಅವನಿಗೆ ಆದಂತಹ ಯಾವ ನಾಮವೂ ಇಲ್ಲ, ರೂಪವೂ ಇಲ್ಲ. ಆದ್ರೆ ಅವನು ಕರುಣಾಪೂರ್ಣನು. ನಾವು ಯಾವ ರೀತಿ ಅವನನ್ನ ಬೇಡ್ಕೊಳ್ತೀವೋ, ಯಾವ ರೀತಿ ನಿನ್ನ ಸ್ವರೂಪವನ್ನ ತೋರು ಅಂತ ನಾವು ಕೇಳ್ಕೊಳ್ತೀವೋ, ಆ ಒಂದು ಸ್ವರೂಪದಲ್ಲಿ ಆ ಒಂದು ನಾಮವನ್ನ ಅವನು ತಾಳುತ್ತಾ ಅವನು ನಮ್ಮ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಡಾಕ್ಟರ್ ಹಫೀಜ್ ಅನ್ನೋರು ಭಗವಾನ್ ರಮಣರ ಹತ್ರ ಬಂದಾಗ, ಅವರು ಇಸ್ಲಾಂ ಧರ್ಮದವರು. ಅವರು ರಮಣರನ್ನ ಕೇಳ್ತಾರೆ, ನೀವು ಅದ್ವೈತ ತತ್ವವನ್ನ ನೀವು ನಿಮ್ಮ ಉಪದೇಶದಲ್ಲಿ ಹೇಳ್ತೀರಾ, ಆದ್ರೆ ಈ ದೇವರನ್ನ ನೀವು ಯಾತಕ್ಕೆ ಮೂರ್ತಿ ರೂಪವಾಗಿ ಅರುಣಾಚಲ ರೂಪದಲ್ಲಿ ನೀವು ಹಾಡಿ ಹೊಗಳಿದ್ದೀರಾ ಅಂತ ಅವರು ಕೇಳಿದಾಗ ಭಗವಾನ್ ರಮಣರು ಹೇಳಿದ್ರು, ಹೌದು, ಆ ಭಗವಂತನಿಗೆ ಯಾವ ನಾಮವೂ ಇಲ್ಲ, ರೂಪವೂ ಇಲ್ಲ. ನಮಗೂ ಅಷ್ಟೇ, ನಾವು ಆ ಪರಮಾತ್ಮನ ಸ್ವರೂಪರೇ, ನಮಗೂ ನಾಮವೂ ಇಲ್ಲ, ರೂಪವೂ ಇಲ್ಲ.
ಆದ್ರೆ ನಾವು ಈ ದೇಹ ನಾನು, ಈ ರೂಪ ನಾನು, ಈ ಹೆಸರು ನನ್ನದು, ಯಾರಾದ್ರೂ ಉಜ್ವಲ್ ಅಂತ ಹೇಳಿದ ಕೂಡಲೇ ನನ್ನ ಗಮನ ಅವರ ಕಡೆ ಹೋಗುತ್ತೆ. ನಾವು ಈ ದೇಹ, ಈ ರೂಪ ಅಂತ ನಾವು ಹೇಗೆ ಭಾವಿಸ್ತೀವೋ, ಪರಮಾತ್ಮನಿಗೆ ರೂಪವಿಲ್ಲ, ಅನಂತನು ಅವನು. ಆದ್ರೆ ನಾವು ಹೇಗೆ ಈ ದೇಹ ನಾನು ಅಂತ ನಾವು ಅನ್ಕೊಂಡಿದ್ದೀವೋ, ಆ ಒಂದು ಯೋಚನೆ ನಮಗಿರುವ ತನಕ ಆ ಪರಮಾತ್ಮ ಆ ಅರುಣಾಚಲನ ಹೆಸರಲ್ಲಿ, ಅರುಣಾಚಲನ ರೂಪದಲ್ಲಿ ನೆಲೆಸಿದ್ದಾನೆ. ಅದ್ಯಾವುದೋ ಒಂದು ಶಕ್ತಿ, ಅರುಣಾಚಲ ಶಕ್ತಿ ನನ್ನನ್ನ ಇಲ್ಲಿಗೆ ಸೆಳೆದುಕೊಂಡು ಬಂತು. ಭಗವಾನ್ ರಮಣರು ಹೇಳ್ತಾರೆ, ನೀವ್ ಹೇಗೆ ಅಹಮದಾಬಾದಿಂದ ಅರುಣಾಚಲಕ್ಕೆ, ತಿರುವಣ್ಣಾಮಲೆಗೆ ಹೇಗೆ ಬಂದ್ರಿ ಅಂತ ಕೇಳಿದಾಗ, ಭಗವಾನ್ ನಿಮ್ಮ ಒಂದು ಸೆಳೆತದಿಂದ, ನಿಮ್ಮನ್ನು ನೋಡ್ಬೇಕು ಅನ್ನುವ ಒಂದು ಕಾತುರತೆಯಿಂದ ಅಲ್ಲಿಂದ ನಾನು ಇಲ್ಲಿಗೆ ಬಂದೆ. ಭಗವಾನ್ ರಮಣರು ಹೇಳ್ತಾರೆ, ಹೌದು, ಅದೇ ರೀತಿಯಲ್ಲಿ ಅದೇ ಕಾತುರತೆಯಿಂದ ನನ್ನನ್ನ ಅರುಣಾಚಲ ತನ್ನೆಡೆಗೆ ಸೆಳೆದುಕೊಂಡು ಬಿಟ್ಟ. ಆ ಅರುಣಾಚಲನ ನಾಮ ರೂಪದ ಮಹಿಮೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯವಿಲ್ಲ. ಅದು ಬರೀ ಜಡವಾದ ರೂಪವಲ್ಲ, ಜಡವಾದ ನಾಮವಲ್ಲ, ಅದು ಆ ಪರಮಾತ್ಮನ ಶಕ್ತಿಯೇ ತುಂಬಿರುವಂತಹ ನಾಮರೂಪ. ಆ ನಾಮರೂಪ ಎಲ್ಲೆಡೆಯೂ ಇದೆ. ಆದ್ರೆ ನಾವು ಎಲ್ಲೆಡೆ ಆ ರೂಪವನ್ನ ನೋಡಲು ಸಾಧ್ಯವಿಲ್ಲ. ಅದಕ್ಕೆ ಭಗವಾನ್ ರಮಣ ಹೇಳ್ತಾರೆ, ಒಂದು ಸುಲಭವಾದ ಮಾರ್ಗವನ್ನ ನಾನು ಹೇಳ್ಕೊಡ್ತೀನಿ. ಸರ್ವಂ ವಾಸುದೇವಮಯಂ ಜಗತ್ ಅನ್ನುವುದು ಹಿರಿಯದಾದಂತಹ ಒಂದು ತತ್ವ. ಎಲ್ಲವೂ ಆ ಪರಮಾತ್ಮನೇ ಆಗಿರ್ಬೇಕಾದ್ರೆ ನೀವು ಮಾತ್ರ ಪರಮಾತ್ಮನಿಂದ ಬೇರೆ ಇರ್ತೀರಾ? ಇಲ್ಲ ತಾನೆ, ನೀವು ಅದೇ ಪರಮಾತ್ಮನ ಸ್ವರೂಪ. ನೀವು ಯಾರು, ನಾನು ಯಾರು ಎಂಬ ಆತ್ಮ ವಿಚಾರದಿಂದ ನಿಮ್ಮ ನಿಜ ಸ್ವರೂಪವನ್ನ ನೀವು ಅರಿತಾಗ ಎಲ್ಲವೂ ಆ ಪರಮಾತ್ಮನ ಸ್ವರೂಪವೇ ಅಂತ ನಿಮಗೆ ತಿಳಿಯುತ್ತೆ. ಆದ್ರಿಂದ ನೀವು ಹುಡುಕ್ತಾ ಇರುವಂತಹ ಆನಂದದ ಒಂದು ವಸ್ತು ನಿಮ್ಮ ಹೃದಯದಲ್ಲೇ ಇದೆ. ನಮ್ಮ ಹೃದಯದಲ್ಲೇ ಇದೆ ಅಂತ ಹೇಳಿದ್ರೆ ನಮ್ಗೆ ಯಾವ್ದು ಗೊತ್ತಾಗ್ತಾ ಇಲ್ಲ ಅಂತ ಭಕ್ತರು ಕೇಳಿದ್ರೆ, ಭಗವಾನ್ ರಮಣ ಹೇಳ್ತಾರೆ, ಅದನ್ನ ಪ್ರೀತಿಯಿಂದ ಹುಡುಕಿದಾಗ ಮಾತ್ರ ಅದು ನಮಗೆ ಮಿತಿಯಿಲ್ಲದ ಸುಖವಾಗಿ ಸಿಗುತ್ತೆ. ಆದ್ರಿಂದ ಪ್ರೀತಿಯಿಂದ ನಿಮ್ಮೊಳಗೆ ನಿಮ್ಮ ಹೃದಯವನ್ನ ಹೊಕ್ಕಿ ನೋಡಿ ಅಂತ ಭಗವಾನ್ ರಮಣರು ಹೇಳ್ತಾರೆ. ಭಗವಾನ್ ರಮಣರ ಹತ್ರ ಒಬ್ರು ಡಿವೋಟಿ ಬಂದು, ಮಲಯಾಳಂ ಕೇರಳದಿಂದ ಬಂದಂತಹ ಒಬ್ರು ಅಮೃತನಾಥ ಯತಿ ಅನ್ನೋರು, ಅರುಣಾಚಲ ರಮಣ ಯಾರು ನೀನು? ನೀನು ಶಿವನೇ, ಸುಬ್ರಹ್ಮಣ್ಯನೇ, ಅಥವಾ ಸನಕ ಸನಂದಾದಿ ಋಷಿನೇ? ಯಾರು ನೀನು ಎನ್ನುವ ಒಂದು ಹಾಡಿನ ರೂಪದಲ್ಲಿ ತಮ್ಮ ಪ್ರಶ್ನೆಯನ್ನ ಅವರು ಅದರ ಮುಂದೆ ಇಡ್ತಾರೆ. ಹರಿಯೇ, ಹರನೇ, ವರರುಚಿಯೇ ಅಂತ ಆ ಒಂದು ಶ್ಲೋಕದಲ್ಲಿ, ಆ ಒಂದು ಪ್ರಶ್ನಾ ರೂಪದ ಪದ್ಯದಲ್ಲಿ ಬರೆದಿರ್ತಾರೆ. ಅದಕ್ಕೆ ಭಗವಾನ್ ರಮಣರು ಉತ್ತರವನ್ನ ಕೂಡ ಅದೇ ಒಂದು ಛಂದಸ್ಸಿನಲ್ಲಿ, ಮಲಯಾಳಂನಲ್ಲಿ ಉತ್ತರವನ್ನ ಬರೀತಾರೆ. ಹರಿಯಿಂದ ಪ್ರಾರಂಭಿಸಿ ಎಲ್ಲ ಜೀವರಾಶಿಗಳಲ್ಲಿ ಹೊಳೆಯುವ ಶುದ್ಧ ಚೈತನ್ಯವೇ ನಾನು. ಈ ಚೈತನ್ಯವನ್ನ ಅರಿಯಲು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರೀತಿಯಿಂದ ಕರಗಿ ಆ ಹೃದಯ ಗುಹೆಯ ಅಂತರದಲ್ಲಿ ನಾವು ತಲುಪಿದಾಗ ಅಲ್ಲಿ ಆ ಅರುಣಾಚಲ ರಮಣ ಪ್ರಿಯತಮನಾಗಿ ತನ್ನ ಎರಡೂ ಕೈಗಳನ್ನ ಚಾಚಿ ನಮ್ಮನ್ನ ತಬ್ಬಲು ಅಲ್ಲೇ ಕಾಯ್ತಾ ಇದ್ದಾನೆ. ಆ ಅರುಣಾಚಲ ರಮಣನೇ ನಾನು ಎನ್ನುವ ಉತ್ತರವನ್ನ ಆ ಅಮೃತನಾಥ ಯತಿಗಳಿಗೆ ಮಲಯಾಳಂನ ಒಂದು ಪದ್ಯದ ರೂಪದಲ್ಲಿ ಅವರಿಗೂ ಕೂಡ ನಮಗೂ ಕೂಡ ಹೇಳ್ತಾರೆ. ಆ ಅರುಣಾಚಲ ರಮಣ ನಮ್ಮ ಹೃದಯದಲ್ಲೇ ಪ್ರೀತಿಯ ಸ್ವರೂಪನಾಗಿ ಸದಾ ನಮಗ್ ಕಾಯ್ತಾ ಇದ್ದಾನೆ. ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಅದೇ ಕರಗುವ ಪ್ರೀತಿಯಿಂದ ಅವನೆಡೆಗೆ ತಿರುಗಬೇಕು. ಆ ಪ್ರೀತಿ ಹೇಗಿರ್ಬೇಕು ಅನ್ನೋದಕ್ಕೆ ಭಗವಾನ್ ರಮಣರೇ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಇಂದು ತಾಯಂದಿರ ದಿನಾಚರಣೆ. ಒಂದು ತಾಯಿಯ ಕಥೆಯನ್ನೇ ಭಗವಾನ್ ರಮಣರು ಹೇಳ್ತಾರೆ. ತಾಯಿ ಬೇರೆಯಲ್ಲ, ತಂದೆ ಬೇರೆಯಲ್ಲ. ಒಂದು ಚಿಕ್ಕ ಗುಬ್ಬಚ್ಚಿಯ ಹಕ್ಕಿ, ಅದು ತನ್ನ ಗೂಡನ್ನ ಒಂದು ಮರದಿಂದ ಇನ್ನೊಂದು ಮರದ ಕಡೆಗೆ ಸಾಗಿಸೋಣ ಅಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುತ್ತೆ.
ಆ ಒಂದು ಮರವನ್ನ ಬಿಟ್ಟು ಬೇರೆ ಒಂದು ಮರದ ಕೊಂಬೆಯಲ್ಲಿ ಸುಂದರವಾದಂತಹ ಒಂದು ಗುಡಿಸಲನ್ನ ಕಟ್ಟಿ, ಆಯ್ತು ಗುಡಿಸಲು ಈಗ ಸಿದ್ಧವಾಗಿದೆ. ನಿಧಾನವಾಗಿ ಆ ಗುಡಿಸಲಲ್ಲಿದ್ದಂತಹ ಮೊಟ್ಟೆಗಳನ್ನ ಇನ್ನೊಂದು ಹೊಸ ಆ ಚಿಕ್ಕ ನೆಸ್ಟ್ಗೆ ತೆಗೆದುಕೊಂಡು ಹೋಗೋಣ, ಗೂಡಿಗೆ ತೆಗೆದುಕೊಂಡು ಹೋಗೋಣ ಅಂತ ಹೇಳುತ್ತಾ ಆ ಚಿಕ್ಕ ಅದನ್ನ ತನ್ನ ಚಿಕ್ಕ ಬಾಯಲ್ಲಿ ಆ ಮೊಟ್ಟೆಗಳನ್ನ ಹಿಡಿದುಕೊಂಡು ಅದು ಇನ್ನೊಂದು ಮರದಲ್ಲಿದ್ದಂತಹ ಆ ಗೂಡಿಗೆ ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಈ ಒಂದು ಮಾಡ್ತಾ ಇರುವ ಸಮಯದಲ್ಲಿ ಆ ಎರಡು ಮರಗಳ ನಡುವೆ ಸಮುದ್ರದ ಒಂದು ಭಾಗ ಹರಿತಾ ಇರುತ್ತೆ. ಆ ಸಮುದ್ರದ ಒಂದು ಭಾಗ ಆ ಎರಡು ಮರಗಳ ಮಧ್ಯದಲ್ಲಿರುತ್ತೆ. ಅದು ಈ ಒಂದು ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಯಾವುದೋ ಅಕಸ್ಮಾತ್ ಆಗಿ ಆ ಒಂದು ಮೊಟ್ಟೆ ಅದರ ಬಾಯಿಂದ ಜಾರಿ ಅದು ಆ ಸಮುದ್ರದ ನೀರಿನೊಳಗಡೆ ಬಿದ್ದೋಗುತ್ತೆ. ಆಗ ಈ ಚಿಕ್ಕ ಗುಬ್ಬಚ್ಚಿ ಮರಿ, ಓ ನನ್ನ ಮೊಟ್ಟೆ, ನನ್ನ ಪ್ರಿಯವಾದ ಮಗು ಸಮುದ್ರದಲ್ಲಿ ಬಿದ್ದೋಯ್ತಲ್ಲ ಅಂತ ಹೇಳಿ ಆ ಕ್ಷಣ ಆ ಸಮುದ್ರಕ್ಕೆ ಧುಮುಕಿ ತನ್ನ ಚಿಕ್ಕ ಬಾಯಿಯಿಂದ ಸ್ವಲ್ಪ ನೀರನ್ನ ತೆಗೆದುಕೊಂಡು ಹೋಗಿ ಆ ಸಮುದ್ರದ ದಡದಲ್ಲಿ ಅದನ್ನ ಉಗಿದು ಮತ್ತೆ ಬಂದು ಮತ್ತೆ ಸ್ವಲ್ಪ ನೀರನ್ನ ಸೇವಿಸಿ ಮತ್ತೆ ಅದನ್ನ ಅಲ್ಲಿ ಉಗುಳೋ ರೀತಿಯಲ್ಲಿ ಈ ಒಂದು ಕೆಲಸವನ್ನ ಬೆಳಗಿಂದ ಸಾಯಂಕಾಲವರೆಗೂ ಮಾಡ್ತಾನೇ ಇರುತ್ತೆ. ಇದನ್ನ ಆ ಆಕಾಶ ಮಾರ್ಗದಲ್ಲಿ ಬರ್ತಾ ಇದ್ದಂತಹ ನಾರದ ಮುನಿಗಳು ಈ ಒಂದು ದೃಶ್ಯವನ್ನ ನೋಡ್ತಾರೆ. ಆಗ ಕೇಳ್ತಾರೆ, ಓ ಗುಬ್ಬಚ್ಚಿ, ಏನಾಯ್ತು, ಯಾತಕ್ಕೆ ಈ ತರ ಮಾಡ್ತಾ ಇದೀಯಾ? ನೀರನ್ನ ಇಲ್ಲಿ ಸಮುದ್ರದಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಬಿಸಾಡ್ತಾ ಇದೆಯಲ್ಲ, ಏನ್ ಮಾಡ್ತಾ ಇದ್ಯಾ, ಏನಾಯ್ತು ನಿನಗೆ ಅಂತ ಕೇಳಿದಾಗ ಗುಬ್ಬಚ್ಚಿ ಹೇಳುತ್ತೆ, ತನ್ನ ಕಥೆಯೆಲ್ಲ ಹೇಳುತ್ತೆ. ನಾನು ಈ ಗೂಡಿಂದ ಆ ಗೂಡಿಗೆ ಮೊಟ್ಟೆಗಳನ್ನ ಸಾಗಿಸ್ತಾ ಇದ್ದೆ. ಆಗ ಒಂದು ಮೊಟ್ಟೆ ಈ ಸಮುದ್ರದಲ್ಲಿ ಬಿದ್ದೋಗಿದೆ. ಆದ್ರಿಂದ ನನ್ನ ಶಕ್ತಿಯಿಂದ ನಾನು ಈ ಎಲ್ಲ ಸಮುದ್ರದ ನೀರನ್ನ ಖಾಲಿ ಮಾಡಿ ನನ್ನ ಮೊಟ್ಟೆಯನ್ನ ಮತ್ತೆ ಪಡಿತೀನಿ, ಅದನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅಂತ ಮತ್ತೆ ತನ್ನ ಕೆಲಸದಲ್ಲಿ ಅದು ತೊಡಗುತ್ತೆ. ಈ ಒಂದು ಪ್ರೀತಿಯ ಮೊಟ್ಟೆಗೆ ಆ ಗುಬ್ಬಚ್ಚಿ ಇಟ್ಟಂತಹ ಪ್ರೀತಿಯನ್ನ ಕಂಡು ನಾರದ ಮುನಿಗಳ ಮನಸ್ಸು ಕರಗಿ ಹೋಗುತ್ತೆ. ಆಗ ಪಕ್ಷಿರಾಜನಾದ ಗರುಡನನ್ನ ಪ್ರಾರ್ಥಿಸ್ತಾರೆ ನಾರದ ಮುನಿಗಳು. ಓ ಪಕ್ಷಿರಾಜ, ನಿನ್ನ ಕುಲದ ಒಂದು ಪಕ್ಷಿ ಈ ರೀತಿ ಒಂದು ಕಷ್ಟ ಪಡ್ತಾ ಇದೆ, ನೀನು ದಯಮಾಡಿ ಬಂದು ನಿನ್ನ ಕೃಪೆಯನ್ನ ತೋರಿ ಇದಕ್ಕೆ ಸಹಾಯವನ್ನ ಮಾಡಬಾರ್ದ ಅಂತ ಆ ಗರುಡನನ್ನ ಬೇಡಿದಾಗ ಆ ಗರುಡ ವೈಕುಂಠದಿಂದ ತನ್ನ ಉದ್ದ ರೆಕ್ಕೆಗಳೊಂದಿಗೆ ರೆಕ್ಕೆಗಳನ್ನ ಬೀಸುತ್ತಾ ಆ ಒಂದು ಸ್ಥಳಕ್ಕೆ ಗರುಡನು ಬಂದು ನೆಲೆಸ್ತಾನೆ. ನಾರದ ಮುನಿಗಳಿಂದ ಆದ ವಿಚಾರವೆಲ್ಲವನ್ನ ತಿಳಿದು ಆ ಒಂದು ಉಪಾಯವನ್ನ ಮಾಡುತ್ತೆ. ಗರುಡ ಹೇಳ್ತಾನೆ, ನಾನು ನನ್ನ ದೊಡ್ಡ ರೆಕ್ಕೆಗಳನ್ನ ಒಮ್ಮೆ ಬೀಸ್ತೇನೆ, ಬೀಸಿದಾಗ ಈ ಸಮುದ್ರದ ನೀರೆಲ್ಲ ಹಿಂದೆ ಸರಿಯುತ್ತೆ, ಆಗ ಸರಿದಾಗ ಆ ಮೊಟ್ಟೆಯು ನಿನಗೆ ಕಾಣುತ್ತೆ ಅಂತ ಹೇಳಿದಾಗ ಅದೇ ರೀತಿ ಗರುಡನು ತನ್ನ ಉದ್ದವಾದಂತಹ ಆ ರೆಕ್ಕೆಗಳನ್ನ ಬೀಸಿದಾಗ ಆ ಸಮುದ್ರದ ನೀರೆಲ್ಲ ಹಿಂದೆ ಜರುಗಿ ಆ ಮೊಟ್ಟೆಯ ದರ್ಶನವಾಗುತ್ತೆ. ಅದನ್ನ ಆ ಕೂಡಲೇ ಆ ಗುಬ್ಬಚ್ಚಿ ತಾಯಿಯು ಅದನ್ನ ತೆಗೆದುಕೊಂಡು ಹೋಗಿ ತನ್ನ ಗೂಡಿನಲ್ಲಿ ನೆಲೆಸುತ್ತೆ. ಇದರ ಒಂದು ತತ್ವ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಆ ಗುಬ್ಬಚ್ಚಿಗಳು. ಹೃದಯದಲ್ಲಿ ಪರಮಾತ್ಮ ಸದಾ ಬೆಳಗ್ತಾ ಇದ್ದಾನೆ. ಆದ್ರೆ ಆ ಹೃದಯದಲ್ಲಿ ಬೆಳಗುವ ಪರಮಾತ್ಮನನ್ನ ನಾವು ನೋಡುವ ಪ್ರಯತ್ನ ಮಾಡದಿದ್ರೆ ಆ ಗುಬ್ಬಚ್ಚಿ ಆ ಸಮುದ್ರದ ನೀರನ್ನ ಖಾಲಿ ಮಾಡುವ ಒಂದು ಪ್ರಯತ್ನದಂತೆ. ಆದ್ರೆ ನಾವು ಯಾವಾಗ ಪ್ರೀತಿಯಿಂದ ಶ್ರದ್ಧೆಯಿಂದ ನಮ್ಮ ಸಾಧನೆಯನ್ನ ನಾವು ಯಾವಾಗ ಮುಂದುವರಿಸ್ತೀವೋ ಆಗ ಸದ್ಗುರು ಸ್ವರೂಪನಾದ ನಾರದರು ನಮ್ಮ ಸಹಾಯಕ್ಕೆ ಬರ್ತಾರೆ. ಆ ಸದ್ಗುರುವು ನಮಗೆ ಆಶ್ವಾಸನೆಯನ್ನ ನೀಡುತ್ತಾ ನಮ್ಮ ಪರವಾಗಿ ನಮ್ಮ ಕೆಲಸವನ್ನ ನಮ್ಮ ಪರವಾಗಿ ಆ ಪರಮಾತ್ಮನಲ್ಲಿ ಬೇಡಿಕೊಂಡು ಆ ಪರಮಾತ್ಮನ ಕೃಪೆಯೇ ಆ ಗರುಡನ ಆಗಮನ. ಆ ಗರುಡನ ಆಗಮನದಿಂದ ಆ ದೈವೀ ಕರುಣೆಯ ಶಕ್ತಿಯಿಂದ ಮಾತ್ರ ನಮ್ಮ ನಿಜ ಸ್ವರೂಪವನ್ನ ನಾವು ಅರಿತುಕೊಳ್ಳಬಹುದು. ಆದ್ದರಿಂದ ನಮ್ಮಲ್ಲಿ ಏನು ಮಾಡಲು ಸಾಧ್ಯ ಅಂತ ಹೇಳಿದ್ರೆ, ಪ್ರೀತಿಯಿಂದ, ಹೇಗೆ ದೃಢ ನಂಬಿಕೆಯಿಂದ ನಾವು ಈ ಸಮುದ್ರದ ನೀರನ್ನ ಖಾಲಿ ಮಾಡಿ ನಮ್ಮ ಆ ಆತ್ಮಸ್ವರೂಪವಾದ
ಮೊಟ್ಟೆಯನ್ನ ಮತ್ತೆ ಪಡಿತೀವಿ ಅನ್ನುವ ದೃಢ ನಂಬಿಕೆಯಿಂದ ನಮ್ಮ ಸಾಧನೆಯನ್ನ ಮುಂದುವರಿಸಬೇಕು. ಸರಿಯಾದ ಸಮಯದಲ್ಲಿ ಆ ಗುರುಕೃಪೆ, ಭಗವಂತನ ಕೃಪೆಯಾಗಿ ಪ್ರೀತಿಯ ಸ್ವರೂಪನಾದ ಆ ಭಗವಂತನ ದರ್ಶನ ನಮಗಾಗತ್ತೆ. ಆದ್ದರಿಂದ ಪ್ರೀತಿಯಿಂದ ಸಾಧನೆಯನ್ನ ಮುಂದುವರಿಸಿ ಅಂತ ಸಾಧು ಸ್ವಾಮಿಗಳು ಈ ಧ್ಯಾನದ ಹಾಡಿನಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸತ್ಸಂಗದ ಮುಂದಿನ ಭಾಗದಲ್ಲಿ ವಿಶ್ವನಾಥ ಸ್ವಾಮಿರವರು ರಚಿಸಿರುವ ರಮಣ ಅಷ್ಟೋತ್ತರದ ಮನನವನ್ನ ಡಾಕ್ಟರ್ ಶಾರದಾರವರು ಮಾಡಲಿದ್ದಾರೆ. ನಮೋ ರಮಣ. ಎಲ್ಲರಲ್ಲೂ ಆತ್ಮಸ್ವರೂಪನಾಗಿ ಹೊಳೆಯುತ್ತಿರುವ ರಮಣನಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ನಮ್ಮ ರಮಣ ಅಷ್ಟೋತ್ರ ಧ್ಯಾನವನ್ನು ಮುಂದುವರಿಸೋಣ. ಈ ರಮಣ ಅಷ್ಟೋತ್ರದಲ್ಲಿ ಭಗವಾನರ ಗುಣಗಳನ್ನು, ಭಗವಾನರ ವಿಶೇಷಗಳನ್ನು, ಅವರ ಜೀವನವನ್ನು ಎಲ್ಲವನ್ನೂ ಕೂಡ 108 ಹೆಸರುಗಳಲ್ಲಿ ವಿಶ್ವನಾಥ ಸ್ವಾಮಿಯವರು ಅಳವಡಿಸಿ ನಮಗೆ ಅಷ್ಟೋತ್ರ, ರಮಣ ಅಷ್ಟೋತ್ರ ಎನ್ನುವ ಒಂದು ಕೃತಿಯನ್ನು ನೀಡಿದ್ದಾರೆ. ಇದರಲ್ಲಿ ನಾವು ಯಾವ ನಾಮದಲ್ಲಿ ಇದ್ದೀವಿ ಅಂದರೆ ಭಗವಾನರ ಜನನ, ಅದರ ವರ್ಣನೆ ಎಲ್ಲ ಮುಗಿದು ಭಗವಾನರ ಅವರ ತಂದೆ ತಾಯಿಯರ ಹಿರಿಮೆಗಳನ್ನೆಲ್ಲ ಮುಗಿಸಿ ಕೊನೆಗೆ ಆ ತಂದೆಯ ಮರಣದ ಬಗ್ಗೆ ಅಷ್ಟೋತ್ರದಲ್ಲಿ ಹೇಳಿಲ್ಲ, ಆದರೆ ಅದರ ನಂತರ ಭಗವಾನರು ತಮ್ಮ ಅಣ್ಣ ನಾಗಸ್ವಾಮಿಯೊಂದಿಗೆ ಮಧುರೆಗೆ ವಿದ್ಯಾಭ್ಯಾಸಕ್ಕೆ ಬಂದಿರುವ ಒಂದು ಸನ್ನಿವೇಶದ ಬಗ್ಗೆ ನಾವು ಮನನ ಮಾಡ್ತಾ ಇದ್ವಿ. ಶ್ರೀಮದ್ ದ್ವಾದಶಾಂತ ಮಹಾಸ್ಥಲೆ ಲಬ್ಧ ವಿದ್ಯೋದಯಾಯ ನಮಃ. ಆ ಒಂದು ನಾಮದಲ್ಲಿ ವಿಶ್ವನಾಥ ಸ್ವಾಮಿಗಳು ಭಗವಾನರ ಉಳಿದಿದ್ದ ಬಾಲ್ಯ ವರ್ಷಗಳ ಬಗ್ಗೆ ವರ್ಣನೆಯನ್ನು ಮುಗಿಸ್ತಾ ಇದ್ದಾರೆ. ಅದರಲ್ಲಿ ಎಷ್ಟೋ ಘಟನೆಗಳು ನಡೆದು ಬಂದಿರುತ್ತೆ. ಯಾಕಂದ್ರೆ ಭಗವಾನರ 12ನೇ ವಯಸ್ಸಿಂದ 12 ವರ್ಷ ತಿರುಚುಳಿನಲ್ಲೇ ಇದ್ರು. ಆ 12ನೇ ವಯಸ್ಸಿಂದ 16ನೇ ವಯಸ್ಸಿನವರೆಗೆ ಭಗವಾನರು ಮಧುರೈನಲ್ಲಿ ಇದ್ರು. ಒಂದು 4 ವರ್ಷದ ಕಾಲ ಅಲ್ಲಿದ್ರು. ಆದರೆ 4 ವರ್ಷದ ಕಾಲ ಕಡಿಮೆ ಅನ್ನಿಸ್ಬೋದು. ಅಲ್ಲಿ ನಡೆದ ಘಟನೆಗಳು ಬಹಳ ಒಂದು ಮುಖ್ಯವಾದ ಘಟನೆಗಳು ಭಗವಾನರ ಜೀವನದಲ್ಲಿ. ನಮಗೂ ಆ ಘಟನೆಗಳು ಬಹಳ ಮುಖ್ಯವಾದ ಘಟನೆಗಳು. ಯಾಕಂದ್ರೆ ಅಲ್ಲೇ ಭಗವಾನರ ಇನ್ನು ಮುಂದಿನ ನಾಮದಲ್ಲಿ ನಾವು ನೋಡ್ತೀವಿ, ಭಗವಾನರ ಜ್ಞಾನೋದಯ ಆಗಿರೋದು ಮಧುರೈಯಲ್ಲಿ. ಅದಕ್ಕಿಂತಲೂ ಹಿಂದೆ ನಾವು ಕೆಲವೊಂದು ಅವರ ಬಾಲ್ಯ ಲೀಲೆಗಳನ್ನ ನಾವು ಅದರ ಬಗ್ಗೆ ಸ್ವಲ್ಪ ಒಂದು ಆ ನೋಟವನ್ನು ನೋಡ್ತಾ ಇದ್ವಿ. ಆ ಲೀಲೆಗಳಲ್ಲಿ ನಮಗೆ ಒಂದು ಸೊಗಸಿದೆ. ಭಗವಾನರ ಬಗ್ಗೆ ನಾವು ಯಾವುದೇ ವಿಷಯವನ್ನು ಮನನ ಮಾಡಿದ್ರು, ಚಿಂತನೆ ಮಾಡಿದ್ರು, ಮಾತಾಡಿದ್ರು, ಓದಿದ್ರು, ನೋಡಿದ್ರು, ನಮಗೆ ಮನಸ್ಸಲ್ಲಿ ಒಂದು ಆಹ್ಲಾದ ಉಂಟಾಗುತ್ತೆ. ಅದು ಎಷ್ಟೇ ಸತಿ ನಾವು ಆ ವಿಷಯಗಳನ್ನ ನಾವು ಕೇಳಿದ್ರು, ಆ ವಿಷಯಗಳ ವರ್ಣನೆಯನ್ನು ಕೇಳಿದ್ರು ಯಾವತ್ತಿಗೂ ನಮಗೆ ಬೇಸರವಾಗಲ್ಲ, ಸಾಕಾಯ್ತು ಅಂತ ಯಾವತ್ತಿಗೂ ಅನ್ಸಲ್ಲ. ಮುರುಘನಾಥ ಸ್ವಾಮಿ ಹೇಳ್ತಾರೆ, ಈ ಒಂದು ರುಚಿ ಇದೆಯಲ್ಲ, ಇದು ಹೇಗೆ ಅಂದ್ರೆ ಇನ್ನೂ ಹೆಚ್ಚು 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 ತಗೊಂಡ್ರೇನೆ ಇದು ಈ ರುಚಿ ನಮಗೆ ಅದರಲ್ಲಿ ಸಂತೃಪ್ತಿ ಅನ್ನೋದು ಬರುತ್ತೆ. ಸಂತೃಪ್ತಿ ಅನ್ನೋದೇ ಬರೋದೇ ಇಲ್ಲ. ಊಟವನ್ನು ನಾವು ಒಂದು ಸಿಹಿ ತಿಂಡಿಯನ್ನು ನಾವು ತುಂಬಾ ಇಷ್ಟ ಆದ್ರೆ 1, 2, 3 ಪೀಸ್ ತಗೋಬಹುದು. ಅದಾದ್ಮೇಲೆ ಸಾಕು ಅನ್ಸುತ್ತೆ, ಖಂಡಿತ ಸಾಕು ಅನ್ಸುತ್ತೆ. ಆದ್ರೆ ಇದು ಆ ಥರ ಇಲ್ಲ. ಎಷ್ಟು ನಾವು ಅದನ್ನ ಸವಿದರೂ ಸಹ ಇನ್ನೂ ಸವಿಯೋಣ ಅಂತ ಅನ್ಸುತ್ತೆ. ಆ ನಾಮದ ಸಿಹಿ ಆ ಥರ ಇದೆ, ಆ ಜೀವನದ ಸಿಹಿ ಆ ಥರ ಇದೆ. ಸಣ್ಣ ಸಣ್ಣ ಘಟನೆಗಳು ಕೂಡ
ನಮಗೆ ಆ ಒಂದು ಆಹ್ಲಾದವನ್ನು ಉಂಟು ಮಾಡುತ್ತೆ. ಆ ರೀತಿಯಲ್ಲಿ ಭಗವಾನರು ಚಿಕ್ಕ ವಯಸ್ಸಲ್ಲಿ ತಿರುವಣ್ಣಾಮಲೆಯಲ್ಲಿ ಇದ್ದಿದ್ದು, ತಿರುವಣ್ಣಾಮಲೆಗೆ ಬರಕ್ಕಿಂತ ಮೊದಲು ಮಧುರೈ ಅಲ್ಲಿ ಇದ್ದಾಗ ಭಗವಾನರು ಆ ಬಾಲ್ಯಾವಸ್ಥೆಯಲ್ಲಿ ಮಧುರೈನಲ್ಲಿ ಇದ್ದಾಗ ಭಗವಾನರ ಬಾಲ್ಯ ಸ್ನೇಹಿತರ ಬಗ್ಗೆ ನಾವು ನೋಡಿದ್ವಿ. ಅದು ಸಾಬ್ಜಾನ್ ಮತ್ತೆ ರಂಗನ್ ಅವ್ರ ಜೊತೆಗೆಲ್ಲ ಭಗವಾನರು ಆಟಗಳನ್ನೆಲ್ಲ ಆಡಿದ್ದು, ಈಜಿದ್ದು, ವೈಗೈ ನದಿಯಲ್ಲಿ ಈಜಿದ್ದು, ಇಂತಹ ವಿಷಯಗಳನ್ನೆಲ್ಲ ನೋಡಿದ್ವಿ. ಮತ್ತೆ ಇನ್ನೊಂದು ಸೊಗಸಾದ ಒಂದು ಘಟನೆ ಏನಂದ್ರೆ, ಭಗವಾನರು ಅಲ್ಲಿ ಮಧುರೆಯಲ್ಲಿ ಇರಬೇಕಾದ್ರೆ ಅದರ ಹತ್ರ ಒಂದು ದೇವಸ್ಥಾನ ಇದೆ, ಕಳ್ಳಳಗರ್ ಅಂತ ಇದೆ. ಅಲ್ಲಿ ಮಹಾವಿಷ್ಣುವಿನ ದೇವಸ್ಥಾನ. ಅಲ್ಲಿ ಮಹಾವಿಷ್ಣುವಿಗೆ ಅಳಗರ್ ಅಂತ ಹೆಸರು. ಅಲ್ಲಿ ಮಧುರೆಯಲ್ಲಿ 2 ಅಳಗರ್ ದೇವಸ್ಥಾನ ಇದೆ, ಅದರಿಂದ ಇದು ಕಳ್ಳಳಗರ್ ಅಂತ ಹೇಳ್ತಾರೆ. ಇದು ಬಹಳ ಒಂದು ಸುಂದರವಾದ ಒಂದು ಜಾಗ, ಒಂದು ಬೆಟ್ಟದ ಒಂದು ಪ್ರದೇಶ, ತುಂಬಾ ಬೆಟ್ಟದಲ್ಲ, ಸಣ್ಣ ಬೆಟ್ಟಗಳು. ಅದರಿಂದ ಅಲ್ಲಿ ಒಂದು ಕೋಟೆ ಕೂಡ ಇರುತ್ತೆ. ಆ ಕೋಟೆ ಒಳಗೆ ಈ ಅಳಗರ್ ಅವರ ಸನ್ನಿಧಿ ಇದೆ, ದೇವಸ್ಥಾನ ಇದೆ. ಕಳ್ಳರ ಅಳಗರು ಅಂತ, ಕಳ್ಳರಿಗೆ ದೇವರು, ಕಳ್ಳರೆಲ್ಲ ಪ್ರಾರ್ಥಿಸಿದ ದೇವರು ಮಹಾವಿಷ್ಣುವಿನ ಸ್ವರೂಪ ಅಂತ ಕಳ್ಳಳಗರ್ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಗೋದಾದೇವಿ ಕೂಡ ಈ ಅಳಗರ ಬಗ್ಗೆ ಹಾಡುಗಳನ್ನೆಲ್ಲ ಬರೆದಿದ್ದಾರೆ. ಅಂತಹ ಒಂದು ದೇವಸ್ಥಾನ, ಪ್ರಾಚೀನವಾದ ದೇವಸ್ಥಾನ. ಅಲ್ಲಿ ಅದು ಮಧುರೆಯಿಂದ ಸ್ವಲ್ಪ ದೂರ ಇದೆ. ಅದರಿಂದ ಅಲ್ಲಿ ಭಗವಾನರು ತಮಗೆ ರಜೆ ಇರಬೇಕಾದ್ರೆ, ಬಿಡುವು ಇರಬೇಕಾದ್ರೆ ಎಲ್ಲ ಹೋಗ್ತಾ ಇದ್ರಂತೆ. ಅಲ್ಲಿ ಯಾರೋ ಅವ್ರ ನೆಂಟರು ಇದ್ರು, ಆ ನೆಂಟರ ಮನೆಯಲ್ಲಿ ಉಳ್ಕೊಂಡು ದೇವರ ದರ್ಶನ ಎಲ್ಲ ಮಾಡಿಕೊಂಡು, ಉಳಿದಿದ್ದ ಸಮಯ ನೆಂಟರು ಇದ್ರು ಅಂದ್ರೆ ಚಿಕ್ಕವರು ಇದ್ದಿರಬಹುದು, ಅವ್ರ ಜೊತೆಗೆಲ್ಲ ಆಟ ಆಡ್ತಾ ಇದ್ರು ಏನೋ. ಈ ರೀತಿ ಮಾಡ್ತಾ ಇರ್ಬೇಕಾದ್ರೆ ಒಂದು ಸತಿ ಅಲ್ಲಿ ಹೋದಾಗ ಭಗವಾನರಿಗೆ ಅಲ್ಲಿ ಸಿಹಿ ಪೊಂಗಲ್ ಅನ್ನೋ ಒಂದು ಪ್ರಸಾದ ಆ ಸಿಹಿ ಪೊಂಗಲ್ ಪ್ರಸಾದ ಬಹಳ ರುಚಿಕರವಾಗಿತ್ತಂತೆ. ತುಂಬಾ ಇಷ್ಟ ಆಯ್ತು ಭಗವಾನರಿಗೆ, ಅಷ್ಟು ರುಚಿಯಾಗಿತ್ತು. ಅದು ಸಿಕ್ಕಿತ್ತು ಸ್ವಲ್ಪ. ಪ್ರಸಾದ ಅನ್ನೋದು ಸಾಮಾನ್ಯ ನಮಗೆ ಜಾಸ್ತಿ ಸಿಗಲ್ಲ. ಇವಾಗ ಊಟ ಬಡಿಸ್ತಾರೆ ಮಹಾಪ್ರಸಾದ ಅಂತ, ಅವಾಗ ನಮ್ಗೆ ಬೇಕಾದಷ್ಟು ಹೊಟ್ಟೆ ತುಂಬ ತಿನ್ಬಹುದು. ಇಲ್ಲದೆ ಹೋದ್ರೆ ಒಂದು ದೊಡ್ಡನೇ ಪ್ರಸಾದ ಸ್ವಲ್ಪ ಕೊಡ್ತಾರಲ್ಲ. ಪ್ರಸಾದ ಅಂದಾಗ ಯಾವುದೇ ದೇವಸ್ಥಾನ ಆದ್ರೂ ಸಹ ಸ್ವಲ್ಪನೇ ಇರುತ್ತೆ ಪ್ರಸಾದ. ಆ ಸ್ವಲ್ಪ ಅದರಲ್ಲಿ ಅವ್ರಿಗೆ ಎಷ್ಟು ಚೆನ್ನಾಗಿತ್ತು ಆ ರುಚಿ ಅಂದ್ರೆ, ಇನ್ ಸ್ವಲ್ಪ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋ ಒಂದು ಆಸೆ ಮನಸ್ಸಲ್ಲಿ, ಒಂದೇ ಒಂದು ಯೋಚನೆ ಅಷ್ಟೇ ಬಂತು. ಅದ್ರ ಬಗ್ಗೆ ಅವ್ರು ಕೇಳಲಿಲ್ಲ, ಅದ್ರ ಬಗ್ಗೆ ಆಮೇಲೆ ಚಿಂತಿಸ್ತಾ ಇರ್ಲಿಲ್ಲ ಅವರು. ಆದ್ರೆ ಮನ್ಸಲ್ಲಿ ಒಂದು ಸಣ್ಣ ಯೋಚನೆ ಬಂತು, ಇನ್ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಅದಾಯ್ತು. ಸ್ವಲ್ಪ ದಿವಸಗಳ ಮೇಲೆ ಆದ್ಮೇಲೆ ಇನ್ನೊಂದ್ಸತಿ ಬಿಡುವು ಇದ್ದಾಗ, ಸ್ಕೂಲಲ್ಲಿ ರಜೆ ಇದ್ದಾಗ ಅವರು ಮತ್ತೆ ಅಲ್ಲಿಗೆ ಹೋದ್ರು, ಅವ್ರ ನೆಂಟರ ಮನೆಗೆ. ಮತ್ತೆ ಅವ್ರಿಗೆ ದೇವ್ರ ದರ್ಶನ ಆದ್ಮೇಲೆ, ಆದ್ರೆ ಈ ಸತಿ ಇನ್ನೊಂದು ನೆಂಟರ ಜೊತೆಗೆ ಅವ್ರು ಉಳ್ಕೊಂಡಿದ್ರತ್ತೆ. ಅವರು ಪೂಜಾರಿಗಳು ಅಲ್ಲಿ. ಆ ಪೂಜಾರಿಗಳು ಆಗಿರೋದ್ರಿಂದ ಅವ್ರಿಗೆ ಒಂದು ದೊಡ್ಡ ಒಂದು ಬ್ರಾಸ್ ಪ್ಲೇಟ್, ಅದ್ರ ಮೇಲೆ ಅಷ್ಟೊಂದು ಸಿಹಿ ಪೊಂಗಲ್ ಕೊಟ್ಬಿಟ್ರು ಮನೆಗೆ ತಗೊಂಡು ಹೋಗಕ್ಕೆ. ಅವ್ರೇನ್ ಮಾಡಿದ್ರು, ನಮ್ಮ ಭಗವಾನು ಬಹಳ ಹಟ್ಟುಕಟ್ಟಾಗಿದ್ರು. ಅವರು 6 ಅಡಿ ದೇಹ, ಆವಾಗ್ಲೇ ಅವರು 5 ಅಡಿ 5.5 ಅಡಿ ಇದ್ದಿರಬಹುದು. ದೊಡ್ಡವರಾಗಿದ್ರು, ವೆಲ್ ಬಿಲ್ಟ್. ಅದರಿಂದ ಇವ್ರೇನ್ ಮಾಡಿದ್ದಾರೆ ಪೂಜಾರಿ, ಈ ಹುಡುಗ ಶಕ್ತಿಶಾಲಿ, ಅವನಿಗೆ ಬಲ ಇದೆ, ಅವನ್ ತಗೊಂಡ್ಬಂದ್ಬಿಡ್ಲಿ. ಅಲ್ಲಿಂದ ದೇವಸ್ಥಾನದಿಂದ ಆ ಮನೆಗೆ ಹೋಗಕ್ಕೆ ಒಂದ್ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಇವನನ್ನ ತಲೆ ಮೇಲೆ ಹೊತ್ಕೊಂಡ್ ಬರಕ್ಕೆ ಹೇಳ್ಬಿಟ್ರು ಭಗವಾನ್ರನ್ನ. ಈ ಚಿಕ್ಕ ಹುಡುಗ, ಅದು ಬಹಳ ಭಾರವಾಗಿತ್ತಂತೆ. ಅಷ್ಟೊಂದು ಪ್ರಸಾದ, ಆ ಬ್ರಾಸ್ ಪ್ಲೇಟು, ಆ ಕಾಲದ
ಒಂದು ದೊಡ್ಡ ಪ್ಲೇಟ್ ಎಲ್ಲ ಎಷ್ಟು ಭಾರವಾಗಿರ್ತಾ ಇತ್ತು ಅಂತ ನಾವು ಸ್ವಲ್ಪ ಇಮ್ಯಾಜಿನ್ ಮಾಡಿ ನೋಡ್ಬೋದು. ಅಂತಹ ಒಂದು ಬ್ರಾಸ್ ಪ್ಲೇಟ್ ಅಲ್ಲಿ ಪ್ರಸಾದವನ್ನು ತಲೆ ಮೇಲೆ ಹೊತ್ಕೊಂಡು ಹೋಗೋಷ್ಟರಲ್ಲಿ ಭಗವಾನ್ರು ಹೇಳ್ತಾರೆ, ನನಗೆ ಕತ್ತು ತಲೆ ಎಲ್ಲ ನೋವು ಶುರುವಾಯ್ತು. ಆಮೇಲೆ ಮನೆಗೆ ಹೋದ್ಮೇಲೆ ಯಾರು ಪ್ರಸಾದವನ್ನು ತಿನ್ನಕ್ಕೆ ಇಷ್ಟಪಟ್ಟಿರ್ಲಿಲ್ಲ. ಯಾಕಂದ್ರೆ ಬಹುಶಃ ಆ ಪೂಜಾರಿಯವ್ರ ಮನೆಯಲ್ಲಿ ಅವಾಗ ಆ ಪ್ರಸಾದ ಸಿಗ್ತಾ ಇರೋದ್ರಿಂದ ಅದಕ್ಕೆ ಅವರು ಜಾಸ್ತಿ ಏನು ವಿಶೇಷತೆನೆ ಕೊಡ್ಲಿಲ್ಲ, ಅದ್ರ ಕಡೆನೆ ನೋಡಿಲ್ಲ ಅಂತಾರೆ ಭಗವಾನ್ರು. ಆದ್ರೆ ಪ್ರಸಾದ ಅಲ್ವಾ, ಅದರಿಂದ ಊರಿಗೆ ಎಷ್ಟು ಪಾಲಿತ್ತೋ ಅದೇ ತುಂಬಾ ಜಾಸ್ತಿ ಇತ್ತಂತೆ. ಅಷ್ಟೊತ್ತಿಗೆ ಸುಸ್ತು ಬೇರೆ ಆಗ್ಬಿಟ್ಟಿದ್ದಾನೆ ಚಿಕ್ಕ ಹುಡುಗ. ಆದ್ರೂ ಸಹ ಎಷ್ಟು ಅವ್ರ ಪಾಲಿಗೆ ಕೊಟ್ಟಿದ್ರೋ ಅಷ್ಟು ಪ್ರಸಾದವನ್ನು ಹೇಗೋ ಕಷ್ಟಪಟ್ಟು ತಿಂದು ಮುಗಿಸಿದ್ದೆ. ಯಾಕಂದ್ರೆ ಅದು ದೇವರ ಪ್ರಸಾದ, ಅದನ್ನ ನಾ ಬಿಸಾಕಕ್ಕೂ ಆಗಲ್ಲ. ಅವಾಗ ನನಗೆ ಅನಿಸ್ತು, ಭಗವಾನ್ ಹೇಳ್ತಾರೆ, ಅವಾಗ ನನಗೆ ಅನಿಸ್ತು ಇವೆಲ್ಲ ಕಷ್ಟಗಳು ನನಗೆ ಬಂದಿದ್ದು ನನ್ನ ಒಂದು ಆಸೆಯಿಂದ. ಆಸೆ ಇದ್ರೆ ಕಷ್ಟಗಳೇ ಬರುತ್ತೆ. ನನಗೆ ಆಸೆ ಇತ್ತು, ಇನ್ನೊಂದು ಸ್ವಲ್ಪ ಪ್ರಸಾದ ಸಿಕ್ಕಿದ್ರೆ ಅಂತ ಆಸೆ ಇತ್ತು. ಆ ಒಂದು ಸಂಕಲ್ಪ ನಾನು ಮಾಡ್ಕೊಂಡಿದ್ರಿಂದ ದೇವರು ನನಗೆ ಇಷ್ಟೊಂದು ಕೊಟ್ಬಿಟ್ಟಿದ್ದಾರೆ. ಇಷ್ಟು ಕೊಟ್ಟು ಅಪ್ಪಪ್ಪ ತಿನ್ನಕ್ಕಾಗಲಾರದಂತ ಕೊಟ್ಬಿಟ್ಟಿದ್ದಾರೆ. ಯಾವ ಆಸೆನೂ ಮನ್ಸಲ್ಲಿ ಇಟ್ಕೋಬಾರ್ದು. ಆಸೆ ಅಂದ್ರೆ ಏನು? ಭಗವಾನ್ ಹೇಳ್ತಾರೆ, ಅಲ್ಲಿ ಆಸೆ ಇತ್ತು, ಸಂಕಲ್ಪ ಕೂಡ, ಯಾವ ವಿಷಯದ ಬಗ್ಗೆ ಒಂದು ಚಿಕ್ಕ ಸಂಕಲ್ಪವನ್ನು ಕೂಡ ನಾವು ಇಟ್ಕೊಳ್ಬಾರ್ದು ಅಂತ ಭಗವಾನು ನಾನು ಆವಾಗಲೇ ಕಲಿತೆ ಅಂತ ಭಗವಾನ್ ಹೇಳ್ತಾರೆ. ಆ ಸಂಕಲ್ಪ ಇಡಬಾರ್ದು ಅನ್ನಕ್ಕೆ ಇದಕ್ಕೆ ವಿಪರೀತವಾದ ಒಂದು ಘಟನೆ ನಮ್ಗೆ ಮನಸ್ಸಿಗೆ ಜ್ಞಾಪಕ ಬರುತ್ತೆ. ಊಟ ಇಲ್ಲಿ ಭಗವಾನ್ರಿಗೆ ಜಾಸ್ತಿ ಸಿಕ್ತು. ಯಾಕೆ? ಬೇಕು ಅಂತ ಅನ್ಕೊಂಡಿದ್ರಿಂದ. ಆದ್ರೆ ತಿರುವಣ್ಣಾಮಲೆಯಲ್ಲಿ ಭಗವಾನರು ಸ್ಕಂದಾಶ್ರಮದಲ್ಲಿ ವಾಸವಾಗಿರುವ ಕಾಲದಲ್ಲಿ ಒಂದ್ ದಿವಸ ಯಾರಿಗೂ ಹೇಳ್ದೆ ಕೇಳ್ದೆ ಅವರು ಗಿರಿ ಪ್ರದಕ್ಷಿಣೆದಲ್ಲಿ ಹೊರಟ್ಬಿಟ್ರು. ಯಾಕೆ ಹೊರಟ್ರು? ಪ್ರತಿ ದಿವಸ ಅಲ್ಲಿ ಯಾವುದೋ ಭಿಕ್ಷೆ ನಡೀತಾ ಇತ್ತಂತೆ. ಊಟವೆಲ್ಲ ಜಾಸ್ತಿ ಆಯ್ತು. ಒಂದ್ ದಿವಸ ಇಲ್ಲಿಂದ ಇದನ್ನೆಲ್ಲ ಬಿಟ್ಟು ಹೋಗೋಣ ಅಂತ, ಏನು ಊಟ ತಿಂಡಿನೇ ಬೇಡ, ಒಂದ್ ದಿವಸ ಉಪವಾಸ ಇರೋಣ ಅಂತ ಹೊರಟಿದ್ದೇನ್ ಕೂಡ್ಲೇ ಇಲ್ಲಿ ರಮಣಾಶ್ರಮ, ಈಗಿನ ರಮಣಾಶ್ರಮ ಇದೆಯಲ್ಲ, ಅದನ್ನ ದಾಟಿ ಒಂದ್ ಸ್ವಲ್ಪ ದೂರ ಬಂದಾಗ 7 ಕನ್ನಿಕೆಗಳು, ಅವ್ರೇನು ಅಲ್ಲಿ ಕಾಡಿನ ಕನ್ನಿಕೆಗಳು ತರ ಇದ್ದವರು ಬಂದು, ಸ್ವಾಮಿ ನಮ್ಗೆ ಎಲ್ಲಿ ನೀರ್ ಸಿಗುತ್ತೆ ಅಂತ ತೋರಿಸಿ, ನಾವು ಸ್ವಲ್ಪ ತಿಂಡಿ ತಿನ್ಬೇಕು ಅಂತ ಹೇಳಿದ್ರಂತೆ. ಇವರು ನೀರೆಲ್ಲಿತ್ತೋ ಒಂದ್ ಸಣ್ಣ ಚಿಲುಮೆ ಹತ್ರ ಕರ್ಕೊಂಡೋಗಿ ಭಗವಾನ್ ತೋರಿಸ್ತಾರೆ, ನೀವು ನಮ್ ಜೊತೆಗೆ ನಮ್ ತಿಂಡಿನ ಸ್ವೀಕರಿಸ್ಬೇಕು ಅಂತ ಒಬ್ಬೊಬ್ರು ಬಡಿಸಿ ಅಷ್ಟೊಂದು ತಿಂಡಿಯನ್ನು ತಿನ್ಸಿದ್ರು. ಅದಕ್ಕೆ ಏನು ತಿನ್ನೋದು ಬೇಡ, ಉಪವಾಸ ಇರಬೇಕು ಅಂತ ಅನ್ಕೊಂಡಿರೋ ಭಗವಾನ್ರಿಗೆ ಅಷ್ಟೊಂದು ತಿಂಡಿ ಸಿಕ್ಬಿಡ್ತು. ಆಮೇಲೆ ಸ್ವಲ್ಪ ದೂರ ಹೋದ್ರಂತೆ. ಸ್ವಲ್ಪ ನಿಧಾನಕ್ಕೆ ಹೋದಾಗ ಊಟದ ಸಮಯಕ್ಕೆ ಅದೇ ಹೆಂಗಸರು ಮತ್ತೆ ಸಿಕ್ಕಿ, ಊಟನೂ ನೀವು ನನ್ನ ಜೊತೆಗೆ ಮಾಡ್ಬೇಕು ಅಂತ ಬಲವಂತವಾಗಿ ಊಟ ಮಾಡಿಸಿದ್ರು. ಇಷ್ಟ ಅಬ್ಬಬ್ಬಬ್ಬ, ಇಷ್ಟು ತಿಂದಿದ್ದು ಎಷ್ಟು ಕಷ್ಟ ಅಂತ ಎಲ್ಲೋ ಒಂದ್ ಕಡೆ ಭಗವಾನ್ರು ಸ್ವಲ್ಪ ರೆಸ್ಟ್ ತಗೊಂಡು ಆ ಜಾಗದಿಂದ, ಅದನ್ನ ಮುಂದೆ ಪೊದರೆಲ್ಲ ಇತ್ತಂತೆ, ಅಲ್ಲಿಂದ ಆಚೆ ಬರ್ತಾ ಇದ್ದಾರೆ. ಅವರಿಗೆ ಇನ್ನೊಬ್ಬರು ಭಕ್ತರು ಸಿಕ್ಕಿದ್ರು. ಯಾರು ಅಂದ್ರೆ ಮಣವಾಸಿ ರಾಮಸ್ವಾಮಿ ಅಯ್ಯರ್. ಅವರು ಸ್ಕಂದಾಶ್ರಮಕ್ಕೆ ಭಗವಾನ್ಗೋಸ್ಕರ ಮಾವಿನ ಹಣ್ಣಿನ ಸಾರು ಮಾಡಿ ಊಟ ಮಾಡಿ ಅದನ್ನ ಭಗವಾನ್ಗೆ ಕೊಡ್ಬೇಕು ಅಂತ ಸ್ಕಂದಾಶ್ರಮರ್ಗೂ ಹೋಗ್ಬಿಟ್ಟು, ಅಲ್ಲಿ ಭಗವಾನ್ ಸಿಗ್ಲಿಲ್ಲ ಅಂತ ಗಿರಿವಲಮಲ್ಲಿ ಹೋಗಿದ್ದಾರೆ, ಗಿರಿ ಪ್ರದಕ್ಷಿಣೆ ಹೋಗಿದ್ದಾರೆ ಅಂದಾಗ, ನಾನು ಉಲ್ಟಾ ಗಿರಿ ಪ್ರದಕ್ಷಿಣೆ ಬರ್ತೀನಿ, ಹಿಂದೆಯಿಂದ ಮುಂದೆ ಅಪ್ರದಕ್ಷಿಣದಲ್ಲಿ ಬಂದು ಭಗವಾನ್ ಎಲ್ಲಾದ್ರೂ ನನಗೆ ಸಿಗ್ತಾರೆ. ಭಗವಾನ್ ಸಿಗ್ತಾ ಇರ್ಲಿಲ್ಲ. ಭಗವಾನ್ ಆ ಸಮಯಕ್ಕೆ ಸರಿಯಾಗಿ ತನ್ನ ವಿಶ್ರಾಂತಿಯಿಂದ ಆಚೆ ಬರೋದಕ್ಕೂ
ಆ ಮಣವಾಸಿ ರಾಮಸ್ವಾಮಿಯರ್ ಅಲ್ಲಿ ಬರೋದಕ್ಕೂ ಅದೇ ಸಮಯ ಇತ್ತು. ಆವಾಗ ಅದನ್ನು ಭಗವಾನ್ ಸ್ವೀಕರಿಸ್ಬೇಕಾಯ್ತು. ಅದಕ್ಕೆ ಭಗವಾನ್ ಹೇಳ್ತಾರೆ, ಅವಾಗ್ಲೂ ಹೇಳ್ತಾರೆ, ನಾನು ಊಟ ತಿಂಡಿ ಬೇಡ ಅಂತ ಸಂಕಲ್ಪ ಮಾಡಿದಕ್ಕೆ ಅರುಣಾಚಲೇಶ್ವರ ನನಗೆ 3 ಹೊತ್ತು ದೊಡ್ಡ ಅಷ್ಟಷ್ಟು 3 ಹೊತ್ತು ಊಟ ಹೆಚ್ಚಾಗಿ ಕೊಟ್ಬಿಟ್ರು ಅರುಣಾಚಲೇಶ್ವರನು. ಹಾಗ್ ಮಾಡಿದ್ರು ಅಂತ ಭಗವಾನ್ ಹೇಳ್ತಾರೆ. ಅದೇ ರೀತಿ ಆವಾಗ ಭಗವಾನ್ ಹೇಳೋದು ಸಂಕಲ್ಪದ ಬಗ್ಗೆ ಹೇಳೋದು ಏನು ನಮಗೆ ವಿಶೇಷ ಅಂತ ಅನ್ಸಲ್ಲ. ಆದ್ರೆ ಚಿಕ್ಕ ಹುಡುಗ ಇರ್ಬೇಕಾದ್ರೆ 13-14 ವಯಸ್ಸಲ್ಲಿ ಕೂಡ ಭಗವಾನ್ರಿಗೆ ಈ ಒಂದು ಅರಿವು ಇತ್ತು. ನಾವು ಯಾವುದ್ರ ಬಗ್ಗೆನೂ ಬೇಕು ಬೇಡ ಅಂತ ಅನ್ಕೋಬಾರ್ದು, ಎಲ್ಲವೂ ದೇವರ ಇಚ್ಛೆಗೆ ಬಿಟ್ಬಿಡ್ಬೇಕು. ಮತ್ತೆ ಆ ದೇವರ ಇಚ್ಛೆ ಅಂತ ಬಿಟ್ಟಿದ್ಮೇಲೆ ಆದ್ರೆ ನಮ್ಮ ಜವಾಬ್ದಾರಿಯನ್ನು ಕೂಡ ನಾವು ಪೂರೈಸಬೇಕು. ಅದರಿಂದ ಪ್ರಸಾದವಾಗಿ ಸಿಕ್ಕಿರೋದನ್ನ ಭಗವಾನರು ಕಷ್ಟವಾದ್ರೆ ಕೂಡ ಅದನ್ನ ಸಂಪೂರ್ಣವಾಗಿ ಸ್ವೀಕರಿಸಿದ್ರು. ಇಂತಹ ಒಂದು ಸೊಗಸಾದ ಮಾರ್ಗದರ್ಶನ ಭಗವಾನರ ಬಾಲ್ಯದ ಘಟನೆಗಳಿಂದ ನಮಗೆ ಸಿಗುತ್ತೆ. ಇವೆಲ್ಲವೂ ಕೂಡ ಆ ದ್ವಾದಶಾಂತ ಮಹಾಸ್ಥಲವಾದ ಮಧುರೈಯಲ್ಲಿ ಭಗವಾನರು ನಡೆಸಿರುವ ಲೀಲೆಗಳು. ಓಂ ನಮೋ ಭಗವತೆ ಶ್ರೀರಮಣ. ನಮೋ ರಮಣ. ಕಾರ್ಯಕ್ರಮದ ಕೊನೆಯ ಭಾಗವಾಗಿ ರಮಣರ ಅರುಣಾಚಲ ಅಕ್ಷರ ವರ್ಣಮಾಲೆಯ ಕೆಲವು ಸಾಲುಗಳನ್ನು ಕುಮಾರಿ ರೇವತಿ ಶಂಕರ್ ಅವರು ಹಾಗೂ ಶ್ರೀಮತಿ ಸಪ್ನಾ ಗಣೇಶ್ ರವರು ಹಾಡಲಿದ್ದಾರೆ. ಅದಾದ ನಂತರ ಅಷ್ಟೋತ್ತರ ಪೂಜೆಯನ್ನು ಶ್ರೀ ನಂದಕುಮಾರ್ ಸರ್ ಅವರ ಪಲಾಕೋತಿನಲ್ಲಿ ಅವರು ಮಾಡಲಿದ್ದಾರೆ. ಅಷ್ಟೋತ್ತರದ ಪಠನವನ್ನು ಉಮಾ ಅಶ್ವಥ್ ರವರು ಹಾಗೂ ವೈಭವ್ ಹಾಗೂ ಪ್ರಾರ್ಥನಾ ಅವರು ಮಾಡಲಿದ್ದಾರೆ. ಆರತಿಯ ಹಾಡನ್ನು ಕುಮಾರಿ ರೇವತಿ ಶಂಕರ್ ಅವರು ಮಾಡಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಕಳಿತ ಕೊಳೆತ ಫಲ ಸಲ್ಲದು ಹಿಂದೆ ಮೊಳೆತ ಫಲವಸವಿ ಅರುಣಾಚಲ. ಏನೂ ಪಡೆಯದೆ ಎಲ್ಲವ ನೀಡಿದೆ ಜಾಣ ಮರುಳ ನೀ ಅರುಣಾಚಲ. ನೋಡಿ ಕೂಡಿ ಜೊತೆಯಾಡಿತಿದ್ದಿ ಕಾಪಾಡುದಾಸನನು ಅರುಣಾಚಲ. ಮಾಯಾ ವಿಷ ತಲೆಗೇರುತ್ತಲಿದೆ ತಾ ಬೇಗ ಕೃಪಾ ಸುಧೆ ಅರುಣಾಚಲ. ಹರಿಸದಿರನು ನೀ ಭ್ರಮೆಯ ನಿನ್ನ ಪರ ನುಡಿಬವರಾರೋ ಅರುಣಾಚಲ. ಲೋಕವ ತೊರೆಸಿ ಮರುಳು ಮಾಡಿದೆ ಧರಿಸು ಮರುಳನು ಅರುಣಾಚಲ. ನಿರ್ಭಯ ನೀಭಯ ದೂರ ನಾನೆನಲು ತಬ್ಬಲೇಕೆ ಭಯ ಅರುಣಾಚಲ. ವಿದ್ಯೆ ಅವಿದ್ಯೆಯ ಭೇದ ತಿಳಿಸಿ ಮುಗ್ಧನ ಪೊರೆಯೋ ಅರುಣಾಚಲ. ಲೋಕವಾಸನೆಯ ಮನಕ್ಕೆ ಅಲೌಕಿಕ ಲೇಪವ ನೀಡೋ ಅರುಣಾಚಲ. ನೆನೆದ ಗಳಿಗೆಯಲೆ ಸೆಳೆದೆಯೋ ನಿನ್ನಯ ಘನತೆಗೆ ಎಣ್ಣೆಯೇ ಅರುಣಾಚಲ. ಭವರೋಗವ ಬಗೆಹರಿಸಿ ಭಕ್ತನನು ಶಿವಮಯನೆನಿಸಿದೆ ಅರುಣಾಚಲ. ಆಸರೆ ಇಲ್ಲದ ಬಳ್ಳಿ ಕುಸಿಯದೊಲು ಆಶ್ರಯವಾಗೋ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ. ನಮೋ ರಮಣ.
ಓಂ ನಮೋ ಭಗವತೆ ಶ್ರೀರಮಣಾಯ. ಭಾರದ್ವಾಜ ವಿಶ್ವನಾಥ ವಿರಚಿತಂ ಶ್ರೀರಮಣ ಅಷ್ಟೋತ್ರ ಶತನಾಮಾವಳಿಃ ಅಪಾರ ಸಚ್ಚಿತ್ ಸುಖವಾರಿರಾಶ್ರೇ ಯಸ್ಯೋಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಯ ಚಿಂತಯಾಮಿ. ಓಂ ಮಹಾಸೇನ ಮಹೋಷೇನ ಜಾತಾಯ ನಮಃ. ಓಂ ಶ್ರೀರಮಣಾಯ ನಮಃ. ಓಂ ಗುರವೇ ನಮಃ. ಓಂ ಅಖಂಡ ಸಂವಿದಾಕಾರಾಯ ನಮಃ. ಓಂ ಮಹೋಜಸೇ ನಮಃ. ಓಂ ಕಾರಣೋದ್ಭವಾಯ ನಮಃ. ಓಂ ಜಗದಿತ್ತವತಾರಾಯ ನಮಃ. ಓಂ ಶ್ರೀ ಭೂಮಿನಾಥ ಸ್ಥಳೋಸ್ಥಿತಾಯ ನಮಃ. ಓಂ ಪರಾಶರ ಕುಲೋತ್ತಂಸಾಯ ನಮಃ. ಓಂ ಸುಂದರಾರ್ಯ ತಪಃಫಲಾಯ ನಮಃ. ಓಂ ಕಮನೀಯ ಸುಚಾರಿತ್ರಾಯ ನಮಃ. ಓಂ ಸಹಾಯಾಂಬಾ ಸಹಾಯವತೆ ನಮಃ. ಓಂ ಶೋಣಾಚಲ ಮಹೋಲೀನ ಮಾನಸಾಯ ನಮಃ. ಓಂ ಸ್ವರ್ಣಹಸ್ತಕಾಯ ನಮಃ. ಓಂ ಶ್ರೀಮದ್ವಾದಶಾಂತ ಮಹಾಸ್ಥಲೆ ಲಬ್ಧ ವಿದ್ಯೋದಯಾಯ ನಮಃ. ಓಂ ಮಹಾಶಕ್ತಿ ನಿಪಾತೇನ ಪ್ರಬುದ್ಧಾಯ ನಮಃ. ಓಂ ಪರಮಾರ್ಥವಿದೇ ನಮಃ. ಓಂ ತೀವ್ರಾಯ ನಮಃ. ಓಂ ಪಿತೃಪದಾನ್ವೇಷಿಣೇ ನಮಃ. ಓಂ ಇಂದು ಮೌಳಿನಾ ಪಿತೃಮತೆ ನಮಃ. ಓಂ ಪಿತುರಾದೇಶತ ಶ್ರೋಣ ಶೈಲಂ ಪ್ರಾಪ್ತಾಯ ನಮಃ. ಓಂ ತಪೋಮಯಾಯ ನಮಃ. ಓಂ ಉದಾಸೀನಾಯ ನಮಃ. ಓಂ ಮಹಾಯೋಗಿನೇ ನಮಃ. ಓಂ ಮಹೋತ್ಸಾಹಾಯ ನಮಃ. ಓಂ ಕುಶಾಗ್ರದೀಯೇ ನಮಃ. ಓಂ ಶಾಂತ ಸಂಕಲ್ಪ ಸಂರಂಭಾಯ ನಮಃ. ಓಂ ಸುಸಂದೃಶೇ ನಮಃ. ಓಂ ಸವಿತ್ರೇ ನಮಃ. ಓಂ ಸ್ಥಿರಾಯ ನಮಃ. ಓಂ ತಪಕ್ಷಪಿತ ಸರ್ವಾಂಗಾಯ ನಮಃ. ಓಂ ಪುಲ್ಲಾಂಬುಜ ವಿಲೋಚನಾಯ ನಮಃ. ಓಂ ಚಂದ್ರಿಕಾಸಿತ ಹಾಸ ಶ್ರೀ ಮಂಡಿತಾನನ ಮಂಡಲಾಯ ನಮಃ. ಓಂ ಚೂತವಾಟ್ಯಾಂ ಸಮಾಸೀನಾಯ ನಮಃ. ಓಂ ಚೂಣಿತಾಖಿಲ ವಿಭ್ರಮಾಯ ನಮಃ. ಓಂ ವೇದ ವೇದಾಂತ ತತ್ವಜ್ಞಾಯ ನಮಃ. ಓಂ ಚಿನ್ಮುದ್ರಿಣೇ ನಮಃ. ಓಂ ತ್ರಿಗುಣಾತಿಗಾಯ ನಮಃ. ಓಂ ವಿರೂಪಾಕ್ಷ ಗುಹಾವಾಸಾಯ ನಮಃ. ಓಂ ವಿರಾಜದ ಚಲಾಕೃತಯೇ ನಮಃ. ಓಂ ಉದ್ದೀಪ್ತ ನಯನಾಯ ನಮಃ. ಓಂ ಪೂರ್ಣಾಯ ನಮಃ. ಓಂ ರಚಿತಾಚಲ ತಾಂಡವಾಯ ನಮಃ. ಓಂ ಗಂಭೀರಾಯ ನಮಃ. ಓಂ ಪರಮಾಚಾರ್ಯಾಯ ನಮಃ. ಓಂ ಸುಪ್ರಸನ್ನಾಯ ನಮಃ. ಓಂ ಅಭಯಪ್ರದಾಯ ನಮಃ. ಓಂ ದಕ್ಷಿಣಾಸ್ಯ ನಿಭಾಯ ನಮಃ. ಓಂ ಧೀರಾಯ ನಮಃ. ಓಂ ದಕ್ಷಿಣಾಭಿಮುಖಾಯ ನಮಃ. ಓಂ ಸ್ವರಾಜೇ ನಮಃ. ಓಂ ಮಹರ್ಷಯೇ ನಮಃ. ಓಂ ಭಗವತೆ ನಮಃ. ಓಂ ಈಡ್ಯಾಯ ನಮಃ. ಓಂ ಭೂಮ ವಿದ್ಯಾ ವಿಶಾರದಾಯ ನಮಃ. ಓಂ ವಿಮಲಾಯ ನಮಃ. ಓಂ ದೀರ್ಘದರ್ಶಿನೇ ನಮಃ. ಓಂ ಆಪ್ತಾಯ ನಮಃ. ಓಂ ರುಜುಮಾರ್ಗ ಪ್ರದರ್ಶಕಾಯ ನಮಃ. ಓಂ ಸಮದೃಶೇ ನಮಃ. ಓಂ ಸತ್ಯದೃಶೇ ನಮಃ. ಓಂ ಸತ್ಯಾಯ ನಮಃ. ಓಂ ಪ್ರಶಾಂತಾಯ ನಮಃ. ಓಂ ಅಮಿತ ವಿಕ್ರಮಾಯ ನಮಃ. ಓಂ ಸುಕುಮಾರಾಯ ನಮಃ. ಓಂ ಸದಾನಂದಾಯ ನಮಃ. ಓಂ ಮೃದುಭಾಷಿಣೇ ನಮಃ. ಓಂ ದಯಾರ್ಣವಾಯ ನಮಃ. ಓಂ ಶ್ರೀ ಶೋಣಾಚಲ ಹೃದ್ಬೋಧ ಸ್ಕಂದಾಶ್ರಮ ನಿಕೇತನಾಯ ನಮಃ. ಓಂ ಸದ್ದರ್ಶನೋಪದೇಶ್ರೇ ನಮಃ. ಓಂ ಸದ್ಭಕ್ತ ವೃಂದ ಪರಿವೃತಾಯ ನಮಃ. ಓಂ ಗಣೇಶ ಮುನಿ ಭೃಂಗೇನ ಸೇವಿತಾಂಗ್ರಿ ಸರೋರುಹಾಯ ನಮಃ. ಓಂ ಗೀತೋಪದೇಶ ಸಾರಾಧಿ ಗ್ರಂಥ ಸಂಚಿನ್ನ ಸಂಶಯಾಯ ನಮಃ. ಓಂ ವರ್ಣಾಶ್ರಮ ಮತಾತೀತಾಯ ನಮಃ. ಓಂ ರಸಜ್ಞಾಯ ನಮಃ. ಓಂ ಸೌಮ್ಯಾಯ ನಮಃ. ಓಂ ಆತ್ಮವತೆ ನಮಃ. ಓಂ ಸರ್ವಾವನಿಮತಸ್ಥಾನಾಂ ಆರಾಧ್ಯಾಯ ನಮಃ. ಓಂ ಸರ್ವಸದ್ಗುಣಿನೇ ನಮಃ. ಓಂ ಆತ್ಮಾರಾಮಾಯ ನಮಃ. ಓಂ ಮಹಾಭಾಗಾಯ ನಮಃ.
ॐ मातृमुक्तिविधायकाय नमः। ॐ विनताय नमः। ॐ विनुताय नमः। ॐ विप्राय नमः। ॐ मुनीन्द्राय नमः। ॐ पावकोज्ज्वलाय नमः। ॐ दर्शनादगसंहारिणे नमः। ॐ मौनेन स्वात्मबोधकाय नमः। ॐ हृच्चान्तिकसान्निध्याय नमः। ॐ स्मरणाद्बन्धमोचकाय नमः। ॐ अन्तस्तिमिरचण्डांशवे नमः। ॐ संसारार्णवतारकाय नमः। ॐ शोणाद्रिशस्तुतिद्रष्टे नमः। ॐ हार्दविद्याप्रकाशकाय नमः। ॐ अविच्युतनिजप्रज्ञाय नमः। ॐ नैसर्गिकमहातपसे नमः। ॐ कमण्डलोधराय नमः। ॐ शुभ्रकौपीनवसनाय नमः। ॐ गुहाय नमः। ॐ दण्डपाणये नमः। ॐ कृपापूर्णाय नमः। ॐ भवरोगविषग्वराय नमः। ॐ स्कन्दाय नमः। ॐ देवतमाय नमः। ॐ अमर्त्याय नमः। ॐ सेनान्ये नमः। ॐ पुरुषोत्तमाय नमः। ॐ श्रीरमण भगवते नमः। श्रीरमणाष्टोत्तरशतनाम पूजां समर्पयामि। यस्थानोररुणाचलस्य पदयोः स्मृत्याजनिं प्राप्यत दिव्यानुग्रहसुप्रवाह विवश तादात्म्यभावङ्गतः विनिष्टः स्वगभीरनित्यतपसा लोकान् पुनासेकराट् तस्मै श्रीरमणाय ते नमः इदं लोकोत्तरज्योतिषे। ॐ नमो भगवते श्रीरमणाय। नमो 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 रमण सदाशिव प्रभावरण नमो महर्षि नमो महर्षि दर्शन सुख मंगल मुख सकल जीवहित सम्मुख ब्रह्म संगिये सदा तुष्ट सदा हृष्ट सदा शिवानंद पुष्ट परम महर्षि ब्रह्मनिष्ठ समदर्शी नमो 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 रमण सदाशिव प्रभावरण नमो महर्षि नमो महर्षि ನಮ್ಮ ಮನವದೊಂದು ಕಾಡು ನೀನರಿತಿಹೆ ಅದರ ಜಾಡು ಹಿತವನರಿತು ನೀಡು ತೆಮ್ಮ ಕೊರೆಯ ತಣಿಸಲೈ ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆವಯ್ಯ ಮೂಡಿಗಾರನೇ ಹಿತವ ನುಡಿದು ಪೊರೆ ನಮ್ಮನು ಬ್ರಹ್ಮ ಸಂಘಿಯೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ बोलो भगवान श्री रमण महर्षि की जय। नमो रमण। नमो रमण।